ಈಗ ನಿಮ್ಗೆ ಈ ತರದ್ದು ಸಮೀಕರಣಗಳು ಈಗ ಚಲೋ ತಂಗ್ ಬಿಡ್ಸಾಕ್ ಬರ್ತದೆ. ಯಾವುದು 4x - 10 ರೈಟ್. ಸೊ ಈ ತರ ಏನೇ ಇದ್ರು ಸಹಿತ ಫಾರ್ ಎಕ್ಸಾಂಪಲ್ ಈಸ್ ಈಕ್ವಲ್ ಟು ಎಲ್ಲ ಸಿಂಪ್ಲಿಫೈ ಮಾಡಿದಾಗಂತೂ ಈ ತರ ನೀವು ತಗೊಂಡ್ಬರ್ಬೋದು. ಯಾವುದೇ ಒಂದು ದೊಡ್ಡ ಬೀಜೋಕ್ತಿ ಇದ್ರು ಸಹಿತ ಅದನ್ನ ಸಿಂಪ್ಲಿಫೈ ಮಾಡಿದಾಗ ನೀವು ಈ ತರ ನಾರ್ಮಲಿ ತಗೊಂಡ್ಬರ್ತೀರಿ. ಈಗ ಆಮೇಲೆ ಈಸ್ ಈಕ್ವಲ್ ಟು ಸಪೋಸ್ 90 ಈ ತರ ಇತ್ತು ಅಂತಂದ್ರ ನೀವು ಮಾಡ್ತೀರಿ ಇದನ್ನ. ನಿಮ್ಗ ಮೊದಲು ಇದನ್ನ 4ನೇ ಕಡೆ ತಗೋಬಾರ್ದು ಯಾಕೆ ಅನ್ನೋದು ಗೊತ್ತಾಗೈತಲ್ಲ ಕ್ಲಿಯರ್ಲಿ. ಯಾಕಂದ್ರೆ ಇದು ಏನಾಗೈತಿ, ಮೊದಲು ಎಕ್ಸ್ ಐತಿ, ಅದನ್ನ ಏನ್ ಮಾಡಿದಾರೆ ನಾನು ಅದ್ರ ಜೊತೆಗೆ ಗುಣಾಕಾರ 4 ಮೊದಲಾಗೈತಿ, ಆಮೇಲೆ ಏನಾಗೈತಿ ಇದ್ರೊಳಗ ಆಮೇಲೆ 10 ಕಳ್ದಾರ. ಈ ತರ ಬಾಕ್ಸ್ಗಳು ಹಿಂಗದಾವೆ ಕರೆಕ್ಟ್. ಸೊ ಇದ್ರೊಳಗೆ ಹಿಂಗ್ ಬಾಕ್ಸ್ ಇದ್ದಾಗ ನಾನು ಓಪನ್ ಮಾಡ್ಬೇಕಾದ್ರೆ ಇದನ್ನ ರಿವರ್ಸ್ ಕ್ರಿಯೆಗಳು ಮಾಡ್ಕೊಂತ ಹೋಗ್ಬೇಕಾದ್ರೆ ಮೊದಲು ಈ ಕ್ರಿಯೆ ಏನಾಗ್ಬೇಕು, ರಿವರ್ಸ್ ಆಗ್ಬೇಕು. ಈ ಕ್ರಿಯೆ ರಿವರ್ಸ್ ಆಗ್ಬೇಕು. ಈ ಕ್ರಿಯೆ ರಿವರ್ಸ್ ಆದ್ಕೊಳ್ಳಿ ಏನಾಕೈತಿ ನಮ್ಗ 4x = ಏನಾಕೈತಿ ಹಂಗಾದ್ರ 100 ಆಕೈತಿ. ಆಮೇಲೆ x = ಏನಾಕೈತಿ 25 ಆಕೈತಿ ಕರೆಕ್ಟ್. ಸೊ ಇದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗೈತಿ. ಆದ್ರ ನಮ್ಮ ರಿಯಲ್ ಲೈಫ್ ಒಳಗ ಒಂದೊಂದ್ಸಲ ಬಹಳ ಡಿಫ್ರೆಂಟ್ ಸಮೀಕರಣಗಳು ಬರ್ತಾವ. ತೋರಿಸ್ತೀನಿ ನಿಮಗೆ. ಬೇರೆ ತರದ ಸಮೀಕರಣಗಳು ಮನುಷ್ಯಾಗ ಬರಾಕತ್ತು. ಎಂತ ಬರಾಕತ್ತು? ಸೊ ದ ಲೆಂತ್ ಆಫ್ ಎ ರೆಕ್ಟ್ಯಾಂಗಲ್ ಇದು ಮಾಡ್ಕೊಂಡು the length of a rectangle is twice its breadth. It's twice its breadth. Find its dimensions if the area of the rectangle is 128 centimeters square. Is 128 centimeters square. ಪ್ರಶ್ನೆ ಯಾವ್ದಾರ ಶಬ್ದಗಳು ಅರ್ಥ ಆಗ್ಲಿಲ್ಲ ಅಂದ್ರೆ ಅವರಷ್ಟೇ ಕೇಳ್ಬೇಕು. ಐ ವಾಂಟ್ ಆಲ್ ಆಫ್ ಯು ಟು ಸ್ವಿಚ್ ಟು ಇಂಗ್ಲಿಷ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಕನ್ನಡದಲ್ಲೂ ಪ್ರಾವೀಣ್ಯತೆಯ ಜೊತೆಗೆ ಇಂಗ್ಲಿಷ್ದಲ್ಲೂ ಪ್ರಾವೀಣ್ಯತೆ ಬಿಡಬೇಕು. ಫೈಂಡ್ ಇಟ್ಸ್ ಆದ್ಮೇಲೆ ಏನೈತ್ರಿ? ಫೈಂಡ್ ಇಟ್ಸ್ ಡೈಮೆನ್ಷನ್ಸ್. DIMENSIONS. SIONS ಡೈಮೆನ್ಷನ್ ಅಂದ್ರ the length of a rectangle. rectangle ಸ್ಪೆಲ್ಲಿಂಗ್ ಗೊತ್ತೈತೆ ಎಲ್ಲರಿಗೂ? The length of a rectangle is twice its breadth. Is twice its breadth. Twice ದ ಮತ್ಲಬ್ ಏನು? ದುಪ್ಪಟ್ಟು. ಹಂಗಂದ್ರೆ ಏನು? the length of a rectangle is twice its breadth ಅಂದ್ರೆ ಒಂದು ಆಯತದ ಎರಡರಷ್ಟಾಗಿದೆ. ಇದನ್ನ ಚಂದ ಕನ್ನಡದಾಗೂ ಮಾಡಕ್ ಬರ್ಬೇಕು ನೀವು. ಒಂದು ಆಯತದ ಉದ್ದವು ಅದರ ಅಗಲದ ಎರಡರಷ್ಟಾಗಿದೆ. ಫೈಂಡ್ ಇಟ್ಸ್ ಡೈಮೆನ್ಷನ್ಸ್. ಫೈಂಡ್ ಇಟ್ಸ್ ಡೈಮೆನ್ಷನ್ಸ್. ಡೈಮೆನ್ಷನ್ಸ್ ಅಂದ್ರೆ ಆಯಾಮಗಳು. ಆಯಾಮಗಳು ಅಂದ್ರೆ ಉದ್ದ ಮತ್ತು ಅಗಲ. ಡೈಮೆನ್ಷನ್ಸ್ ಅಂದ್ರೆ ಅದರ ಆಯಾಮಗಳು. ಫೈಂಡ್ ಇಟ್ಸ್ ಡೈಮೆನ್ಷನ್. ಎಷ್ಟು ಡೈಮೆನ್ಷನ್ ಐತಪ್ಪ ಅಂತ ಕೇಳ್ತಾರೆ. ನಿಮ್ಮ ಹಾಲ್ ಎಷ್ಟು ಡೈಮೆನ್ಷನ್ ಐತಿ? ಹಾಲ್ ನೋಡ್ರಿ ನಮ್ದು 15x20 ಐತ್ರಿ. ಓ ದೊಡ್ಡದೈತಲ್ರಿ ಹಾಲ್. ಡೈಮೆನ್ಷನ್ ಎಷ್ಟು? ಡೈಮೆನ್ಷನ್ ಅಂದ್ರೆ ಉದ್ದ ಆಗಲ್ಲ. ಫೈಂಡ್ ಇಟ್ಸ್ ಡೈಮೆನ್ಷನ್. ನಾರ್ಮಲಿ ನೀವು ಶನ್ ಅನ್ನೋದಕ್ಕೆ TION ಯೂಸ್ ಮಾಡ್ತಾರೆ ಹೌದಲ್ಲ? ಆಪರೇಷನ್ ಹೌದಲ್ಲ? ಎಕ್ಸಾಮಿನೇಷನ್. ಸೊ TION ಯೂಸ್ ಬರ್ತೈತಿ ಹೌದಲ್ಲ? ಕೆಲವೊಂದು ಕಡೆಗೆ ಇಂಗ್ಲಿಷ್ ನಲ್ಲಿ SION ಬರ್ತೈತಿ. SION ಬರ್ತೈತಿ. ಫಾರ್ ಎಕ್ಸಾಂಪಲ್ ಇದೆ ನೋಡ್ರಿ, ಡೈಮೆನ್ಷನ್ ಬಂದೈತಿ. ಮತ್ತ ಅಡ್ಮಿಷನ್ ADMISSION ಅಡ್ಮಿಷನ್. ಅಲ್ಲಿ TION ಬರೋದಿಲ್ಲ. ಎಸ್ ಮುಂದೆ ಯಾವತ್ತು ಟಿ ಹತ್ತೋದಿಲ್ಲ. ಅಡ್ಮಿಷನ್ STION ಡೈಮೆನ್ಷನ್ ಅಂತಂದ್ರ ಇಟ್ ಕುಡ್ ಬಿ. ಡೈಮೆನ್ಷನ್ ಅಂದ್ರ ಸುತ್ತಳತೆ ಅಲ್ಲ. ಇಲ್ಲಿ ಅದರ ಡೈಮೆನ್ಷನ್ಸ್ ಅಂದ್ರ ಉದ್ದ ಮತ್ತು ಅಗಲಗಳು. ಉದ್ದ ಮತ್ತು ಅಗಲಗಳು ಸೆಪರೇಟ್ ಆಗಿ ಡೈಮೆನ್ಷನ್ಸ್.
ಫೈಂಡ್ ಇಟ್ಸ್ ಡೈಮೆನ್ಷನ್ಸ್. ಈಗ ಡೈಮೆನ್ಷನ್ 3D ಗನು ಇರ್ಬೋದು ನೋಡ್ರಿ. ಈಗ ಇದಕ್ಕೆ 3D ಇದಕ್ಕೆ ಡೈಮೆನ್ಷನ್ ಅಂದ್ರೆ ಏನಿರ್ತಾವ ಹೇಳ್ರಿ ನಾನು. 3 ಡೈಮೆನ್ಷನ್ಗಳು ಏನೇನದಾವ? 3 ಇದಕ್ಕೆ ನಾವೇನಂತೀವಿ 3 ಡೈಮೆನ್ಷನ್, 3 ಆಯಾಮಗಳನ್ನು ಹೊಂದಿರುವಂತಹ ಆಕೃತಿ ಇದು. ಅದೇ ಈಗ ಇಂಥದ್ದು ಇದು 2 ಆಯಾಮಗಳನ್ನ ಹೊಂದಿರುವಂತಹ ಆಕೃತಿ ಇದು. ಅಥವಾ ಇಂಥದಿತ್ತಂದ್ರೆ ಇದು ದಾರ ಇತ್ತಂದ್ರೆ ಒಂದೇ ಆಯಾಮವನ್ನು ಹೊಂದಿರುವಂತಹ ಆಕೃತಿ. ಎಲ್ಲಿ ನೋಡೋಣ, ಹೋಗೋಣ. ಎಲ್ಲಿ ಮುಂದೆ ಹೋಗಕತ್ತೀರಿ ನೀವು? ಒಮ್ಮೆ ನಾವಿನ್ನ ಅರ್ಥಾರೆ ಮಾಡ್ಕೊಳಕತ್ತೇವೆ ಫಸ್ಟ್. ಇಫ್ ದ ಫೈಂಡ್ ಇಟ್ಸ್ ಡೈಮೆನ್ಷನ್ಸ್, ಇಫ್ ಇದು ಇಟ್ ಅಲ್ಲ, ಇದು ಇಫ್ ದಿ ಏರಿಯಾ ಆಫ್ ದ ರೆಕ್ಟಾಂಗಲ್ ಈಸ್ 128 ಸೆಂಟಿಮೀಟರ್. ಇದಕ್ಕೆ ಯಾವ ತರದ ಒಂದು ಇಕ್ವೇಶನ್ ಫಾರ್ಮ್ ಆಕತಿ ನೋಡೋಣ. ಏನ್ ಮಾಡ್ಕೊಳ್ಳೋಣ ಮೊದಲಿಗೆ, ಫಸ್ಟಿಗೆ ನಮ್ಗೆ ಗೊತ್ತಿಲ್ಲ ಈಗ. ಸೊ ಈ ತರ ರೆಕ್ಟಾಂಗಲ್ ಐತಿ, ಇದರ ಬ್ರೆಡ್ತ್ ಎಷ್ಟೈತು ಅದ್ರ 2ರಷ್ಟು ಇದರ ಲೆಂತ್ ಐತಿ, ಕರೆಕ್ಟ್. ಆಮೇಲೆ ಏರಿಯಾ ಏನೈತಲ್ಲ ಇದು ಒಳಗಿಂದು, ಇದು 128 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಾರೆ. ಸೊ ನಾ ಏನ್ ಬರ್ಕೊಳ್ಳಿ ಸರ್ ಇಲ್ಲಿ ಇಕ್ವೇಶನ್? x plus 2x is equal to 122. x plus 2x is equal to 1. ಯಾಕ್ರು ಏರಿಯಾ ರೆಕ್ಟಾಂಗಲ್ ಅಂದ್ರೆ ಉದ್ದ ಅಗಲ ಎಲ್ಲಾರು ಇನ್ನ ನಿಧಿಗಣ್ಣಾಗದಿರಿ. ಏರಿಯಾ ಅಂದ್ರೆ ಉದ್ದ ಅಗಲ ಕುಡ್ಸಾಕತ್ತಿರಲ್ಲ. ಏರಿಯಾ ಏನ್ ಮಾಡ್ಲಿ ನಾನು ಇಷ್ಟೊತ್ ಮಾಡಿದಿಲ್ಲ ನಾವು. ಏರಿಯಾ ಹೆಂಗೆ? ಮಾಡ್ರಿ ಎಲ್ಲ ಮಾಡ್ರಿ. ಎಷ್ಟು ಬರ್ತೈತಿ ನೋಡ್ರಿ. ಬಂತು? ಯಾರಿಗಾದ್ರೂ ಬಂದಿಲ್ಲ ಅಂದ್ರೆ ಅವ್ರಷ್ಟೇ ಕೇಳ್ಬೇಕು ಏನ್ ಬರ್ಲಿಲ್ಲ ಅಂತ. ಯಾರಿಗಾದ್ರು ಬರ್ಲಿಲ್ಲ ಅಂದ್ರೆ ಅವ್ರಷ್ಟೇ ಕೇಳ್ಬೇಕು. ನಾನು ಯಾರಿಗಾರು ಬರ್ಲಿಲ್ಲ ಅಂದ್ರೆ ಕೇಳ್ತೀರಿ? ಎಲ್ಲರಿಗೂ ಬಂತು? ಬಂದಿಲ್ರಿ. ಓಕೆ, ಇಲ್ಲಿವರೆಗೂ ಗೊತ್ತಾಗಿತ್ತು ನಿನಗ? ಅದೆಲ್ಲ ಗೊತ್ತಾಗಿದ್ರಿ ಸರಿ. ಓಕೆ, ಸೊ ಈಗ ವಿಸ್ತೀರ್ಣ ಏನೈತಿ ನಮ್ದು? ಎಲ್ ಇಂಟು ಬಿ ಈಕ್ವಲ್ ಟು ವಿಸ್ತೀರ್ಣ, ಹೌದಲ್ಲ? ಅಂದ್ರೆ ಎಕ್ಸ್ ಇಂಟು 2x ಮಾಡಿದಾಗ ಎಷ್ಟು ಬರ್ಬೇಕು ನನಗ? 128 ಬರ್ಬೇಕು. 2x ಇಂಟು 2x ಎಷ್ಟಾಯ್ತು? 2x² ಈಕ್ವಲ್ ಟು 128 ಆಯ್ತು. x ಸ್ಕ್ವೇರ್ ಎಷ್ಟಾಯ್ತು ಹಂಗಾದ್ರ? 128 ಭಾಗಾಕಾರ 2 ಈಸ್ ಈಕ್ವಲ್ ಟು ಎಷ್ಟಾಯ್ತು? 64 ಆಯ್ತು. ಆದ್ದರಿಂದ x ಸ್ಕ್ವೇರ್ 64 ಆತಂದ್ರೆ x ಎಷ್ಟಾಗಿರ್ತೈತಿ? ಏನ್ ಮಾಡ್ಬೇಕು ನಾನು? ಈ ಕಡೆ ಈ ಕ್ರಿಯೆದ ರಿವರ್ಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಇಲ್ಲಿ ವರ್ಗ ಐತಿ, √64 ತಗೋಬೇಕ್ರಿ. √64 ತಗೋಬೇಕು. 64 ಐತ್ರಿ. x is equal to 8 ರೀ. 8 ಆಯ್ತು, ರೈಟ್. ಸೊ ಇದು 8 ಆಯ್ತು ಅಂದ್ರೆ ಇದೆಷ್ಟಾಯ್ತು? ಈಗ ವೆರಿಫೈ ಮಾಡಿ ನೋಡ್ರಿ. ವಿಸ್ತೀರ್ಣ ಬರೋಬರ್ ಆಕತಿಲ್ಲ. 16 ಗುಣಾಕಾರ 8 128 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ಇದು ವೆರಿಫಿಕೇಶನ್, ತಾಳೆ ಅಂತ ಕರಿತಾರಲ್ಲ ಅದು. ಸೊ ಇಲ್ಲಿ ಒಂದ್ ತರದ ಬ್ಯಾರೆ ಸಮೀಕರಣ ಬಂತು ನೋಡ್ರಿ. ನಾರ್ಮಲಿ ನೀವು ನೋಡಿದ್ರಲ್ಲ ಅಂತ ಸಮೀಕರಣ ಬರ್ಲಿಲ್ಲ. ಇಲ್ಲಿ ಏನ್ ಬಂದೈತಿ? ಸ್ಕ್ವೇರ್ ಬಂದೈತಿ. ಒಂದ್ ಸ್ವಲ್ಪ ಏನ್ ಚೇಂಜ್ ಆಗೈತಿಲ್ಲ, ಸ್ಕ್ವೇರ್ ಬಂದೈತಿ. ಆದ್ರೂ ಸಹಿತ ನಾವ್ ಇಲ್ಲಿ ಈಸಿಲಿ ಬಿಡ್ಸಾಕ್ ಆತಿಲ್ಲ. ಇದನ್ನ ಈಸಿಲಿ ಬಿಡ್ಸಾಕ್ ಆತು. ಬಟ್ ಒಂದೊಂದ್ಸಲ ಹಂಗ ಆಗುದಿಲ್ಲ. ಫಾರ್ ಎಕ್ಸಾಂಪಲ್ ನಾನ್ ನಿಮಗ ಒಂದು ಕೊಡ್ತೀನಿ, ಇನ್ನೊಂದು ಕೊಡ್ತೀನಿ. ಈಗ ಮಾಡ್ರಿ, ಇನ್ ಬರ್ಕೊಂಡ್ರಿ?
Okay. Yes, sir. Okay. The length of a rectangle is 2 centimeters ಅಥವಾ okay ಇಷ್ಟೇ ಸಾಕು, 2 centimeter more than ಓಕೆ, ಅಥವಾ ಇನ್ನೊಂದು ಸ್ವಲ್ಪ ನಿಮಗ is ಏನಂದ್ರೆ the length of a rectangle is 9 centimeter longer than its breadth. ಅದ್ರ ಆಯತದ ಉದ್ದ ರೀ, ಅದ್ರ ಅಗಲಕ್ಕಿಂತ 9 ಸೆಂಟಿಮೀಟರ್ ಉದ್ದ ಐತ್ರಿ. ಸ್ವಲ್ಪ 9 ಪಟ್ಟು ಹೆಚ್ಚಾಗೈತೆ, 9 ಸೆಂಟಿಮೀಟರ್ ಹೆಚ್ಚೈತೆ. 9 ಸೆಂಟಿಮೀಟರ್ ಅಷ್ಟೇ ರೀ. 9 ಸೆಂಟಿಮೀಟರ್ ರೀ. 9 ಸೆಂಟಿಮೀಟರ್ ಅಷ್ಟೇ ರೀ. ಅಂದ್ರ ಬ್ರೆಡ್ತ್ ಒಂದ್ ವೇಳೆಗೆ 2 ಸೆಂಟಿಮೀಟರ್ ಇದ್ರ ಲೆಂತ್ ಎಷ್ಟ್ ಇರ್ತೈತಿ? 11 ಸೆಂಟಿಮೀಟರ್. 11. ಬ್ರೆಡ್ತ್ ಒಂದ್ ವೇಳೆಗೆ 5 ಸೆಂಟಿಮೀಟರ್ ಇತ್ತಂದ್ರ ಲೆಂತ್ ಎಷ್ಟ್ ಇರ್ತೈತಿ? 14. 14 ಸೆಂಟಿಮೀಟರ್. ಎಲ್ಲಾರು 4 ಅನ್ನತ್ತಾರ, ಯಾರೋ ಒಬ್ರು 4ಕ್ಕೆ ಸ್ಟಕ್ ಆಗ್ಬಿಟ್ರಿ, ಏನು 4 ಅಂತ ಹೇಳಿ. The length of a rectangle is 9 centimeter longer than its breadth. If the area of the rectangle is 442 centimeters square, find its length and breadth. ಈಗ ನಮಗೇನ್ ಗೊತ್ತೈತಿ? ಅದ್ರ ಉದ್ದ ಅಗಲದಕ್ಕಿಂತ 9 ಸೆಂಟಿಮೀಟರ್ ಹೆಚ್ಚೈತೆ ಅಂತ ಗೊತ್ತೈತಿ. ಏರಿಯಾ 442 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಗೊತ್ತೈತಿ. ಬಾಳ ಏನ್ ಡಿಫಿಕಲ್ಟ್ ಇಲ್ಲ, ಇದೇ ಕೊಟ್ಟಂಗೆ ಐತಲ್ಲ, ಇದು ಸಹಿತ ಮಾಡ್ರಿ. ಯಾರಿಗ್ ಬಂತು ಅವ್ರ ಕೈ ಎತ್ತಿ ಅಷ್ಟೇ. ಸಂಪತ್ ಬಂತು.
ಚೆಕ್ ಮಾಡಿ ನೋಡ್ರಿ, ಮತ್ತೆ ಎಲ್ಲಾರು ವೆರಿಫೈ ಮಾಡಿ ನೋಡ್ರಿ. ಕೈ ಎತ್ತೋಕ್ಕಿಂತ ಮುಂಚೆ ಕರೆಕ್ಟ್ ಆಕತಿತ್ತಿಲ್ಲ ನಿಮ್ ಉತ್ತರದಿಂದ ಏರಿಯಾ ಮತ್ತೆ ನೀವು ವಾಪಸ್ ಗುಣಾಕಾರ ಮಾಡಿದಾಗ 442 ಬರತೈತಿಲ್ಲೋ ಲೆಕ್ಕ ಮಾಡಿ ನೋಡ್ರಿ. ವಾಪಸ್ ಲೆಕ್ಕ ಮಾಡಿ ನೋಡ್ರಿ. ಜಾಹ್ನವಿ ಕರೆಕ್ಟ್ ಬಂತು ನಿಂದು, ಸುಜಲ್ ರಾಮಗೌಡ ಕರೆಕ್ಟ್ ಬಂತು. ಗುಣಾಕಾರ ಮಾಡಿ ನೋಡ್ರಿ, ಕರೆಕ್ಟ್ ಬಂತು. ಉದ್ದ ಅಗಲ ಗುಣಾಕಾರ ಮಾಡ್ರಿ 442 ಬಂತ ಚೆಕ್ ಮಾಡ್ಕೋರಿ. ಆಮೇಲೆ ಉದ್ದ ಇದ್ದಿದ್ದು ಅಗಲದಕ್ಕಿಂತ 9 ಸೆಂಟಿಮೀಟರ್ ಹೆಚ್ಚೈತೆ ಚೆಕ್ ಮಾಡ್ಕೋ. ಎರಡು ಕಂಡೀಷನ್ ಆಗ್ಬೇಕಲ್ಲಿ, ಎರಡು ಕಂಡೀಷನ್ ಸರಿ ಹೋಗ್ಬೇಕು. ಜಾಹ್ನವಿ ಬಂದೈತಿ ಕರೆಕ್ಟಾ? ಉದ್ದ ಇದ್ದಿದ್ದು ಅಗಲದಕ್ಕಿಂತ ಬರೋಬ್ಬರಿ 9 ಸೆಂಟಿಮೀಟರ್ ಹೆಚ್ಚಿರ್ಬೇಕು. ಗುಣಾಕಾರ ಮಾಡಿದಾಗ ಎರಡನ್ನು 442 ಆಗಿರ್ಬೇಕು. ಅರೆ ಇದೇ ಈಗ ನಂಗ ಐತಲ್ಲ ಮತ್ತಿದು ಒಮ್ಮೆ ನಮ್ಗೆಲ್ಲ ಯಾಕೆ ಟಫ್ ಆಗ್ಬಿಡ್ತು? ಸುಜಲ್ ಒಬ್ಬನ್ ಕರೆಕ್ಟ್ ಬಂದೈತೆ ನಾಗತಾನ. ಸುಜಲ್ ಬಿಟ್ರೆ ಯಾರ ಕೈ ಎತ್ತಿಲ್ಲ ಇನ್ನು. ಒಮ್ಮೆ ನಮ್ಗೆಲ್ಲ ಏನ್ ಗದ್ಲ ಐತಿಲ್ಲ, ಯಾಕೆ ಟಫ್ ಆಗಕತ್ತಿದು? ಪಾಯಿಂಟ್ ದಾಗ ಬರತೈತ್ರಿ ಸರ್. ಪಾಯಿಂಟ್ ದಾಗ ಬರಂಗಿಲ್ಲ, ಪಾಯಿಂಟ್ ದಾಗ ಬರಾಕತೈತಿ. ಪಾಯಣದಾಗ ಬರ ಐತ್ರಿ. ಹಾ 440 ಪಾಯಿಂಟ್ ದಾಗ ಬರಾಕತ್ತು. ಎಷ್ಟು ಪಾಯಿಂಟ್ ದಾಗ ಬಂತು ಸುಜಲ್ ನಿಂದ? ಎಷ್ಟೆಷ್ಟು ಬಂತು ನಿಂದು ಸುಜಲ? ಯಾವ ಬಂದು ಅದು 430 ಉದ್ದ ಎಷ್ಟು? ಎಕ್ಸ್ ಸರಿ ರೂಟ್ 433 ಬಂದಿದ್ರಿ. ಅಲ್ಲ ಅವ್ನ ಉದ್ದ ಮತ್ತು ಅಗಲದ ವ್ಯತ್ಯಾಸ 9 ಸೆಂಟಿಮೀಟರ್ ಐತಿ, ನೋಡಿದಿ? 9 ಸೆಂಟಿಮೀಟರ್ ಹೆಚ್ಚಿದ್ ಮಾಡಿದ್ರಿ. ಏನ್ ಮಾಡಿದಿ? ಅದು ಫಸ್ಟ್ ರೀ ಓಕೆ ಬ್ರತ್ರಿ. ಓಕೆ, ಈಗ ಸುಜಲ್ ಒಂದು ಲೆಂತ್ ಮತ್ತು ಬ್ರೆಡ್ ಎಷ್ಟು ಬರುತ್ತೆ ನಂಗೆ ಅಷ್ಟೇ ಹೇಳ ನೋಡೋಣ, ಕರೆಕ್ಟ್ ಐತೋ ಇಲ್ಲೋ. ಬ್ರತ್ 20.80 ಬಂದಿತ್ರಿ. 80 ರೀ, 808. ಎಷ್ಟು ಬ್ರೆಡ್ ತ? 20.808. ಹಾ ಹಂಗ ಮುಂದ್ ಬರ್ತಿತ್ರಿ, ಆದ್ರೆ ಅಟ್ಟ ತಗೊಂಡೇನ್ರಿ. ಇರ್ಲಿ ಇರ್ಲಿ, ಅಷ್ಟೇ ಇರ್ಲಿ ಸಾಕಷ್ಟು. ಹಾ ಉದ್ದ ಮತ್ತೆ ಅದ್ರೊಳಗ ಅಲ್ಲೂ 20.808 ಪ್ಲಸ್ 9 ಮಾಡಿದೇನ್ರಿ. ಅಂದ್ರೆ 29.808. 29. ಹಾ ರೀ. ಇವೆರಡನ್ನು ಗುಣಿಸಿ ನೋಡ್ರಿ ಎಷ್ಟು ಬರ್ತೈತಿ. ಇವೆರಡನ್ನು ಗುಣಿಸ್ರಿ, ಕ್ಯಾಲ್ಕುಲೇಟರ್ ಗುಣಿಸ್ತೇನೆ ನಾ ಇಲ್ಲಿ. 20.808 ಇಂಟು 29.808 620 ಬರಾಕತ್ತಿತ್ತಲ್ಲೋ ಇದ್ರದ್ದು. ಇದ್ರದ್ದು ಉತ್ತರ ಇದ್ರದ್ದು ಏರಿಯಾ ಎಷ್ಟ್ ಆಕಿತ್ತಂದ್ರ 80 ಎಷ್ಟ ತಗೋಲ್ಲ, ಏನ್ ಫರಕ್ ಆಗೋದೈತಿ? 80 ತಗೊಂಡ್ರೆ ಮುಂದಿನ 3ನೇ ಸ್ಥಾನದ ಏನ್ ಫರಕ್ ಬರ್ತೈತಿ ಅಂದ್ರೆ ಅಷ್ಟ ತಗೊಂಡ್ರು ಅಷ್ಟ ಬರೋದನ್ನ ಇಲ್ಲ. ಎಷ್ಟ್ ತಗೊಂಡಿ ನೀನು? 20.80 ತಗೊಂಡಿದಿ. ಆಮೇಲೆ 29.8 ಅದು ಆದ್ರೂ ಅಷ್ಟು ಬರುದಿಲ್ಲ. ಅಷ್ಟು ಸನಿ ಕಷ್ಟ ಬರ್ತೈತಿ. 619 ಆಕೈತಿ ಅಷ್ಟ, ಮತ್ತೇನ್ ಆಕೈತಿ? 619.84 ಆಕೈತಿ. ನೀವು 3ನೇ ಸ್ಥಾನ ಹಿಂಗ್ಯಾಕ್ ಮಾಡಕತ್ತಾರ ನೀವೆಲ್ಲರೂ? ಇಷ್ಟು 0.80 ಇಲ್ಲಿ ಈ ಸ್ಥಾನದಾಗಿಂದ ಏನಾರ ವ್ಯತ್ಯಾಸ ಮಾಡ್ರೆ ಬಾಳ ವ್ಯತ್ಯಾಸ ಆಕೈತಿ ಸಂಖ್ಯೆದಾಗ. ಒಂದ್ ನಿಮಿಷ ಈಗ ಅಲ್ಲ, ಒಂದ್ ನಿಮಿಷ ಸುಜಲ್, ನಿನ್ಗೆ ಗೊತ್ತೈತಿ 10.0001 ಗೆ ಮತ್ 10.0002 ಗೆ ಬಾಳ ವ್ಯತ್ಯಾಸ ಐತಿ ಇವಕ್ಕ.
ಬಹಳ ವ್ಯತ್ಯಾಸ ಐತಿ. ಎಷ್ಟು ವ್ಯತ್ಯಾಸ ಐತಿ ಗೊತ್ತೈತಿ? ಇದು 1/10, ಇದು 1/100, ಇದು 1,000, 1/10,000 ವ್ಯತ್ಯಾಸ ಐತಿ ಇದ್ರೊಳಗ. ಇದು ಬಹಳ ಕಡಿಮೆ ಇದೆ, ಗೊತ್ತೈತಿಲ್ಲ ನಿಮ್ಗೆ? ಇದು ನೀವೆಲ್ಲ ಮಾಡ್ಬೇಕು ಬೇಸಿಕ್ಸ್. ಫುಲ್ ಕಡಿಮೆ ಹಾ, ಸೊ ಇದೇನು ಫರಕ್ ಇಲ್ಲ. 8-0 ಯಾಕೆ ನಾನು ಹೇಳಾಕತ್ತೇನಂದ್ರ, ಅವೇನಂದ ಇದು 620 ಉತ್ತರ ಬಂದ ಕೂಡ ಒಂದು ಉತ್ತರ ಅವ್ ಏನ್ ಕೊಟ್ಟ ಅದಕ್ಕೆ ಆನ್ಸರ್ ಕೌಂಟರ್ ಆರ್ಗ್ಯುಮೆಂಟ್. ಸರ್ ನಾನು 8-0 ತಗೊಂಡಿಲ್ರಿ, ಬರೀ 8-0 ಅಷ್ಟ ತಗೊಂಡೇನ್ರಿ ಅಂತಂದ. ಅದಕ್ಕೆ ನನಗ ಸ್ವಲ್ಪ ಯಾಕೋ ಶಾಕ್ ಆತು, ಹಿಂಗ್ಯಾಕೆ ಹೇಳಾಕತ್ತೇನ ಅಂತ ಹೇಳಿ. ನೀವ್ 8-0 ಬಿಡ್ರಿ, ನೀವು ಇಲ್ಲಿ ಪೂರ್ತಿ ಇದನ್ನೆಲ್ಲ ತೆಗೆದು ಬರೀ 8 ಅಂತ ತಗೊಂಡ್ರು ಸಹಿತ ನಿಮ್ದೇನ್ ಬಾಳ ವ್ಯತ್ಯಾಸ ಬರುದಿಲ್ಲ ಕೊನೆ ಉತ್ತರದಾಗ. ಸರ್ ಫಸ್ಟ್ ಇಂಟು ಮಾಡಿ ನಂತರ ರಾಂಗ್, ಕಂಪ್ಲೀಟ್ಲಿ ರಾಂಗ್ ಬಂದಿತ್ತು. ಅದ ಆನ್ಸರ್ ಫಸ್ಟ್ ಇಂಟು ಮಾಡಿ ನಂತರ ಪ್ಲಸ್ ಮಾಡಿ 441.64 ರೂಟ್ 433 ಅದ್ರೊಳಗ ಕೂಡ್ಸುದ್ರ ಲಾಸ್ಟ್ ಕೂಡ್ಸಿದ್ರ ಬರ್ತಿತ್ರಿ ಅದ್ರಿ. ಏನ್ ಲಾಸ್ಟ್ ಕೂಡ್ಸಿರ? ಅದೆಲ್ಲ ಬೇಡ ನನಗೆ. ಇದು ಕರೆಕ್ಟ್ ಉತ್ತರ ಏನದು? ಉದ್ದ ಅಗಲದಕ್ಕಿಂತ 9 ಸೆಂಟಿಮೀಟರ್ ಹೆಚ್ಚಿರ್ಬೇಕು, ಒಟ್ಟಾರೆ ಏರಿಯಾ 442 ಸೆಂಟಿಮೀಟರ್ ಸ್ಕ್ವೇರ್ ಇರ್ಬೇಕು. ಅಕ್ಕತ್ತೆ ಅನ್ನೋದು ಅಷ್ಟು ಉದ್ದ ಅಗಲ ತಗೊಂಡ್ರ. ಸರಿ, ಬ್ರೆತ್ 17 ಲೆಂತ್ 26. ಅಲ್ಲ, ಮೊದಲಿಗೆ ಒಂದೊಂದಾಗಿ ನೋಡೋಣ. ಈಗ ಫಸ್ಟ್ಗೆ ಒಂದೊಂದು ಎಲ್ಲಾ ಬೇರೆ 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 ಉತ್ತರ ಹೇಳಕ್ ಹೋಗ್ಬೇಡ್ರಿ. ಈಗ ಫಸ್ಟಿಗೆ ಇದು ಆಕತ್ತೇನು ಅವ್ನು ಹೇಳಿದ್ದು? ಸರ್ 26 ಆಗ್ತೈತ್ರಿ. ಅಲ್ಲ ನಾನ್ ಕೇಳಾಕತ್ತಿದ್ದು ಈಗ ಯಾವ್ದು ನೋಡಾಕತ್ತೇವ್ ನಾವು. ಫಸ್ಟ್ ಅದನ್ನ ನೋಡೋಣ. ಈಗ ಒಂದು ಆನ್ಸರ್ ಕೊಟ್ಟಿದ್ರಿ. ಈಗ ಎಷ್ಟು ಕೊಟ್ಟಿದ್ದಿ ಸುಜಲ್ ನೀನು? 20.8. ಮುಂದಿನ ಏನೋ ಇರ್ಲಿ ಬಿಡೋದು ನಡೀತೈತಿ. ಆಮೇಲೆ ಇನ್ನೊಂದು 29.8 ಆಕೈತಿ. ಮತ್ ನೀವು ವೆರಿಫೈ ಮಾಡಿದ್ನಿ ಅಂತ ಹೇಳಿದ್ರಲ್ಲ, ಅದ್ ಹೆಂಗ್ ವೆರಿಫೈ ಮಾಡಿದ್ರಿ ಅಂತ ಹೇಳಿದ್ರಿ ನೀವು? ಏನ್ ವೆರಿಫೈ ಮಾಡಿದ್ರಿ ಅಂತ ನನ್ನ ಕ್ವಶನ್. ಓಕೆ, ಇಲ್ಲಿ ಪ್ರಾಬ್ಲಮ್ ಏನಾಗತ್ತೆ ಮೊದಲು ಅದನ್ನ ಹೇಳ್ರಿ. ಇಲ್ಲಿ ಯಾಕೆ ಸಮಸ್ಯೆ ಆಯ್ತು? ಇದಾಗ ನೀವು ಮಾಡಿದ್ರಲ್ಲ ಅವಾಗ ಇದನ್ನ ಕ್ವಶನ್ ರಾಂಗ್. ಸರ್ ಇಲ್ಲಿ 441 ಬರಬೇಕ್ರಿ ಸರ್. ಅಲ್ಲೋ, ಇಲ್ಲೊಂದು ಬಾರಿ ಪ್ರಾಬ್ಲಮ್ ಆಗತ್ತೆ. ನಿಮ್ಗೆ ಮೊದಲು ಸಮೀಕರಣ ಬಿಡಿಸಿ ಮಾಡಕತ್ತಾರ, ಅಂದಾಜ ಹೆಂಗ್ ಬೇಕಾದಂಗ್ ಹೊಡ್ಯಾಕತ್ತಾರೋ? ಸಮೀಕರಣ ಬೇಸ್ ಮಾಡೋದು. ಸಮೀಕರಣ ಬಿಡಿಸಿ ಮಾಡ್ಬೇಕಾದ್ರೆ ಏನೋ ಒಂದು ಪ್ರಾಬ್ಲಮ್ ಬಂದಿರ್ತೈತಿ. ಅದ್ರ ಪ್ರಾಬ್ಲಮ್ ಹೇಳವಲ್ಲ ನೀವು. ಏನ್ ಪ್ರಾಬ್ಲಮ್ ಬಂದೈತಿ ಇಲ್ಲಿ? ಈ ಸಮೀಕರಣ ನಿಮ್ಗೆ ಬಿಡಿಸಾಕ್ ಬರ್ತಿತ್ತು, ಇಲ್ಲಿ ಏನ್ ಪ್ರಾಬ್ಲಮ್ ಆತ? ರೂಟ್ 442 9 ಭಾಗಿಸ್ಬೇಕು. ರೂಟ್ 433 ಬರುತ್ತೆ. ಅದು 9 ಭಾಗಿಸ್ಬೇಕ್ರಿ. ಯಾವಾಗ ತಪ್ಪಾಗೈತಿ? ಸರ್ ವಾಯ್ಸ್ ಬ್ರೇಕ್ ಆಗತ್ತಿತ್ರಿ. ಏನೋ ಬ್ಯಾರೆನ ಪ್ರಾಬ್ಲಮ್ ಆಗೈತೆ ಆಕ್ಚುಲಿ. ವಾಯ್ಸ್ ಬ್ರೇಕ್. x into x plus 9 ರೀ. equals to 400 whole bracket 2 x plus 9 bracket. ಈಗ ನನಗೆ ಯಾರ್ದು ಉತ್ತರ ಬೇಡ. ಈಗ ದಯವಿಟ್ಟು ಯಾರ್ದು ಉತ್ತರ ಬೇಡ. ನನಗ ಪ್ರಾಬ್ಲಮ್ ಯಾರು ಕಂಡು ಹಿಡಿತಾರ ಅದನ್ನ ನನಗೆ ಬೇಕಾಗಿತ್ತು. ಇದ್ರೊಳಗೆ ಏನ್ ಚೇಂಜ್ ಆಯ್ತು? ಇಲ್ಲಿವರೆಗೆ ನಿಮ್ಗೆ ಎಲ್ಲರಿಗೂ ಈಸಿ ಬರತ್ತಿತ್ತು. ಒಮ್ಮೆ ನಮ್ಗೆ ಇದ್ರೊಳಗೆ ಏನ್ ಚೇಂಜ್ ಆಯ್ತು ಅದನ್ನ ಯಾರು ಹೇಳ್ತಾರ, ಅದನ್ನ ಅಪೇಕ್ಷೆ ಮಾಡಕತ್ತೀನಿ. whole bracket x plus 9 ಅದ್ ಸೂತ್ರದಾಗ ಏನ್ರಿ? ಸರಿ, ಅವ್ರು 442 ಹಳಿ ಬರ್ದ್ರಿ, ಭಾಗಿಸ್ಬೇಕ್ರಿ ಅದನ್ನ. ಒಂದು 9 ಡಿಫರೆನ್ಸ್ ಐತಿ. ಇದನ್ನ ಆನ್ಸರ್ ಬರ್ದ್ರಿ. ಓಕೆ, ಬನಶ್ರೀ ಕೇಳೋಣ. ಈಗ ಬನಶ್ರೀ ಕೇಳ್ತಿದ್ದಾಳು, ಏನ್ ಡಿಫ್ರೆನ್ಸ್ ಐತಿ ಬನಶ್ರೀ ಇದ್ರೊಳಗ? ಈ ಪ್ರಾಬ್ಲಮ್ಗೂ ಮತ್ತೆ ಇಲ್ಲಿವರೆಗೆ ನೋಡಿದ ಪ್ರಾಬ್ಲಮ್ ನೋಡಕ್ಕೆಲ್ಲ ಸೇಮ್ ಐತಿ. ಏನ್ ಚೇಂಜ್ ಆಗ್ಲಿ? ಬರಂಗಿಲ್ಲ, ಎಲ್ಲ ತಪ್ಪ ಹೇಳಾಕತ್ತಾರ. ಆದ್ರೆ ಬನಶ್ರೀ ಕೇಳೋಣ. ಈಗ ಏನ್ ಅದಕ್ಕ ನಿಮ್ಗೆ ಉತ್ತರ ಯಾರಿಗೂ ಕೇಳಾಕತ್ತಿಲ್ಲ. ನೀವ್ ಏನ್ ಮಾಡಾಕತ್ತೀರಿ? ಉತ್ತರಕ್ಕೆ ಜಂಪ್ ಆಗಾಕತ್ತೀರಿ. ನನಗೆ ಉತ್ತರ ಬೇಡ. ಇಲ್ಲಿ ಸಮೀಕರಣದೊಳಗೆ ಏನ್ ವ್ಯತ್ಯಾಸ ಆತು? ಸಮೀಕರಣದೊಳಗೆ ಏನಾದ್ರು ವ್ಯತ್ಯಾಸ? ಸರಿ, ನಾವ್ ಯಾವಾಗ ಹೇಳು. 9 ಸ್ಕ್ವೇರ್ ಆಗ್ತಿತ್ರಿ. ರಾಮಗೌಡ್ ಏನ್ ಹೇಳಕತ್ತೀನಿ ನೀನು? ಒಂದ್ಸಲ ಕರೆಕ್ಟ್ ಆಗಿ ಹೇಳ್ಬಿಡು ಒಂದ್ಸಲ. ಏನು 9 ಸ್ಕ್ವೇರ್ ಆಕತಿ? ಹಂಗಂದ್ರೆ ಏನು? 9 ಹೌದು, 3 ಸ್ಕ್ವೇರ್. ಈಚೆ ಕಡೆ x ಸ್ಕ್ವೇರ್ ಆಗ್ತಿತ್ರಿ. ಇಂತ ಪ್ಲಸ್ 3 ಸ್ಕ್ವೇರ್ ಆಗ್ತಿತ್ಲಕ್ರಿ. ಹಂಗಲ್ಲೋ, ಈ ಸಮೀಕರಣ ಹಿಂದಿನ ಸಮೀಕರಣದಾಗ ಇದ್ರಾಗ ಏನ್ ಬ್ಯಾರೆ ಆತು ಇದ್ರಾಗ ಅಂತ ಕೇಳಾತನಿ. ಇದ್ರಾಗ ಏನ್ ಬ್ಯಾರೆ ಆತು?
ಏನ್ರಿ ಬ್ಯಾರೆ ಆಗೈತೇನ ಏನ್ ಒಂದ ಟೈಪ್ ಅದಾವ ಇಷ್ಟು ಮಟ್ಟ ನಾವು ಸಮೀಕರಣಗಳು ಎಂತಾವ್ ನೋಡಾಕತ್ತಿದ್ವಿ. ಒಂದ್ ನಿಮಿಷ ಇಲ್ಲಿ ನೋಡಿ, ಈಗ ನಾವು ಇಂಥ ಸಮೀಕರಣಗಳು ಮಾಡಕ್ ಬರ್ತಿತ್ತು ನಿಮಗ? ಮಾಡಕ್ ಬರ್ತಿತ್ತು? ಮಾಡ್ತೇವ್ರಿ. ಇಂತಾದ್ ಮಾಡಕ್ ಬರ್ತೈತಿ, ಇಂತಾದ್ ಮಾಡಕ್ ಬಂತು. ಮತ್ ಇದ್ರಾಗ ಏನು ವ್ಯತ್ಯಾಸ ಆತು ಅಂತ ಈಗ ಇಂತಾದ್ ಮಾಡಕ್ ಬಂತು ನೋಡಿದ, ಇಂತಾದು ಮಾಡಕ್ ಬರ್ತೈತಿ, ಇಂತಾದು ಮಾಡಕ್ ಬರ್ತೈತಿ. ಇಲ್ಲಿ ಹಿಂಗ್ ಯಾವ್ದೂ ಆಗ್ಲಿಲ್ಲ, ಇಲ್ಲಿ ಏನೋ ಬ್ಯಾರೆ ಆತು, ಅದನ್ನ ಹೇಳ್ರಪ್ಪ ಅಂತಂದ್ರೆ ಎಲ್ಲೆಲ್ಲೋ ಹೊಂಟೈತಿ. ಏನ್ ಸಮೀಕರಣಗಳ ಬಗ್ಗೆ ನಾವ್ ಮಾಡಕತ್ತೇವ್, ಕಲಿಯಾಕ್ತೇವ್, ಹೌದಲ್ಲ? ಈಗ ಏನ್ ವ್ಯತ್ಯಾಸ ಆತು? ಯಾರು ಒಂದ ನಿಮಿಷ, ಈಗ ಬ್ಯಾರೆ ಏನು ಹೇಳೋಂಗಿಲ್ಲ, ಎಲ್ಲಾರ್ಗು ಮ್ಯೂಟ್ ಮಾಡ್ತಿಲ್ಲ, ಮೈಕ್ ನಾನು ಆಫ್ ಮಾಡ್ಬಿಡ್ತೇನೆ. ಯೋಚನೆ ಮಾಡುವಲ್ರಿ ಯಾರು, ಪಟ 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 ಉತ್ತರ ಕೊಡಾಕ್ತಿರ್. ಪ್ರತಿಭಾ ಪೋಷಕ ವಿದ್ಯಾರ್ಥಿಗಳ ಜೊತೆ ಮಾಡಕತ್ತಿಲ್ಲ ನೀವು. ಸ್ವಲ್ಪ ಯೋಚನೆ ಮಾಡ್ರಿ. ಸುಮ್ನೆ ಏನ್ರ ರಾಂಗ್ ಆನ್ಸರ್ ಕೊಟ್ರೆ ನಾವು ನಿಮ್ಗೆ ಆಮೇಲೆ ಮುಂದೆ ಎಬ್ಸಂಗಿಲ್ಲ. ಯಾರು ಕರೆಕ್ಟ್ ಆಗಿ ಯೋಚನೆ ಮಾಡಿ ಆನ್ಸರ್ ಕೊಡ್ತಾರಲ್ಲ ಅವ್ರಿಗೆ ನಾನು ಪ್ರಯಾರಿಟಿ ಕೊಡೋದು. ಆನಂದ್ ಹೇಳ್ತಿ ಏನಾದ್ರು? ಕೈ ಎತ್ತೆ ಮಾತಾಡ್ಬೇಕು ಇನ್ಮೇಲೆ. ಹಾ ಹೇಳು, ಕೈ ಎತ್ತೋದು ಬರೇ ಎಲ್ಲರೂ, ನಾ ಯಾರಿಗೆ ಚಾನ್ಸ್ ಕೊಡ್ತೇನೆ. ಆನಂದ್ ಹೇಳು. ಸರ ಸೂತ್ರದಾಗ್ರಿ x ಇಂಟು x ಪ್ಲಸ್ 9 ಇತ್ಲಕ್ರಿ, ಅದನ್ನ x² ಪ್ಲಸ್ 9 ಮಾಡ್ಕೊಂಡ್ರಿ. x² ಪ್ಲಸ್ 9 ಆಕೈತದು? x ಇಂಟು x x² ಆಗ್ತೈತ್ಲಕ್ರಿ. ಆಮೇಲೆ ಮತ್ತ x ಇಂಟು 9 ಯಾರು ಮಾಡೋರು? ಸರ್ ಪ್ಲಸ್ ಆಗೋದು x ಓಕೆ, ವೆರಿ ಗುಡ್. ನೋಡಿ ಎಷ್ಟು ನನಗಂತೂ ಇವತ್ತು ಬ್ರಾಕೆಟ್ ಹಾಕ್ಬೇಕ್ರಿ ಅಲ್ರಿ, ಶಾಕ್ ಮೇಲೆ ಶಾಕ್ ಕೊಡಾಕತ್ತೀರಿ ನೀವು. ಶಾಕ್ ಮೇಲೆ ಬ್ರಾಕೆಟ್ ಹಾಕ್ಬೇಕ್ರಿ ಅಲ್ರಿ. ಒಂದ್ ನಿಮಿಷ. ಇದನ್ನ ಹಿಂಗೈತಿಪ್ಪ, ಇದನ್ನ ಯಾರು ಮಾತಾಡೋಂಗಿಲ್ಲ. ಈಗ ಇದನ್ನ ಹೆಂಗ ಗುಣಸಾವ್ರ? ಇದನ್ನ ಮೊದಲ ಅದನ್ನ ಹೇಳಿ. ಇದು ಗೊತ್ತೈತಿ ಹಿಂಗ ಎರಡಕ್ಕೂ ಗುಣಿಸ್ಬೇಕಂದ್ರೆ ನಿಮಗ? ಇದು ಗೊತ್ತೈತೋ ಇಲ್ಲೋ ನಿಮಗ? ಮತ್ತೆ ಈಗ ಆನಂದ್ ನೀ ಏನ್ ಹೇಳಾಕತ್ತಿದ್ದ ಈಗ? ಒಂದ್ ನಿಮಿಷ, ಈಗ ಯಾರು ಮಾತಾಡೋಂಗಿಲ್ಲ. ಆನಂದ್ ಈಗ ರಾಂಗ್ ಹೇಳಾಕತ್ತಿದ್ದ. ಆನಂದ್ ನೀ ಏನ್ ಮಾಡಕತ್ತಿ ಈಗ? ವಾಪಸ್ ಹೊಂಟಿದ್ ನೋಡಿ, ಉಲ್ಟಾ ಹೊಂಟಿದ್. ಯಾಕೆ ಹಂಗ್ ಮಾಡಕತ್ತಿದ್ ಗೊತ್ತಿಲ್ಲ. x² ಪ್ಲಸ್ ಅದು 9 ಜೊತೆಗೆ ಯಾರು ಗುಣಸವ್ರ ಅದನ್ನ? ಅಕ್ಷತಾ ಕೇಳೋಣ ಈಗ. ನೆಕ್ಸ್ಟ್ ಅಕ್ಷತಾ ಕೇಳೋಣ ಈಗ. ಏನು ವ್ಯತ್ಯಾಸ ಆತು ಸಮೀಕರಣದೊಳಗ? ಸಮೀಕರಣದ ಕಡೆ ಲಕ್ಷ್ಯ ಇರ್ಲಿ. ಆನ್ಸರ್ ಏನೇನೋ ಬರ್ಯಾಕತ್ತೀರಿ, ಒಬ್ರು ಏನೋ 20.8 ಬರ್ಯಾಕತ್ತೀರಿ, ಇನ್ನೂ ಬರ್ಯಾಕತ್ತೀರಿ. ನಂಗೆ ಗೊತ್ತಾಗೋಲ್ತು ನೀವ್ ಏನ್ ಮಾಡಾಕತ್ತೀರಿ ಇವತ್ತು. ಸಮೀಕರಣದೊಳಗೆ ಏನ್ ವ್ಯತ್ಯಾಸ ಆತು? ಸರಿ, ಇಷ್ಟು ಇದ್ರೊಳಗ್ರಿ ಲೆಕ್ಕ ಇದು ಗುಣಸೋದು ಬಂದಿದ್ದಿಲ್ರಿ, ಇದ್ರೊಳಗ್ ಗುಣಸೋದ್ ಐತ್ರಿ. ಸಮೀಕರಣ ಏನ್ ಉಂಟಾಯ್ತಲ್ಲ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಲಕ್ಷ್ಯ ಕೊಡ್ರಿ. ಏನ್ ವ್ಯತ್ಯಾಸ ಆತಲ್ಲಿ? ಹೋಗ್ಲಿ, ಓಕೆ. ಈ ಸಮೀಕರಣದೊಳಗೆ ಏನ್ ವ್ಯತ್ಯಾಸ ಹೇಳ್ರಿ ನನಗೆ? ಈ ಸಮೀಕರಣಕ್ಕೂ ಏನ್ ವ್ಯತ್ಯಾಸ ಐತಿ? ಅದಕ್ಕೆ ನಿಮ್ಗ ಸರಿ, ಇಲ್ಲಿ x ಯಾಡ್ ಕೂಡ್ಸೋದೈತ್ರಿ ಇಲ್ರಿ, x ಇಂಟು x ಐತ್ರಿ ಇಲ್ರಿ. ಇಲ್ಲಿ x ಪ್ಲಸ್ 2 ಮಾಡತ್ತೀರಿ, ಡಬಲ್ ಐತ್ರಿ. ಮಾಡ್ಯಾರಿ 16 ಬಂದೈತ್ರಿ. x ಜಾಗದಾಗ ನಾವ್ 8 ಇಟ್ಕೊಂಡ್ರೆ 8 ಪ್ಲಸ್ 2 ರೀ 10 ರೀ. ಇಲ್ಲಿ 8 ಸ್ಕ್ವೇರ್ ಬರ್ತೈತಿ. ಮತ್ತೆ ನೋಡ್ರಿ ಏನೇನ್ ಹೇಳಾಕತ್ತಾರೆ. 8 ಸ್ಕ್ವೇರ್ 16 ಅಂತ. ಹಾ ರೀ, 64 ರೀ. 4 ಸ್ಕ್ವೇರ್ 16. ನಾನು ಅದು ಉತ್ತರ ಅದು ಕೇಳಾಕತ್ತಿಲ್ಲ, ನೀವು ಮತ್ತೆ ಉತ್ತರಕ್ಕೆ ಹೊಂಟಿದ್ದೀರಿ. ಈ ಸಮೀಕರಣಕ್ಕೂ ಏನು ವ್ಯತ್ಯಾಸ ಕಾಣಕತ್ತೈತಿ ನಿಮಗ? ಒಂದು ಮುಖ್ಯವಾದ ವ್ಯತ್ಯಾಸ ಯಾರು ಹೇಳ್ತೀವಿ? ಒಂದು ಸಂಖ್ಯೆಕ 2 ಕೂಡ್ಸಿದಾಗ 10 ಬಂದೈತ್ರಿ ಸರ್ ರೀ. ಹಾ, ಇಲ್ಲಿ ಒಂದ್ ಸಂಖ್ಯೆನ ಅದ್ರ ವರ್ಗ ತೆಗೆದಾಗ 16 ಬಂದೈತ್ರಿ. ಕರೆಕ್ಟ್, ಹೌದಾ? ಅಂದ್ರೆ ಇಲ್ಲಿ ಎಕ್ಸ್ ಹೆಂಗೈತಿ? ಎಕ್ಸ್ ದ ಘಾತ 1 ಐತಿ. ಇಲ್ಲಿ ಏನಾಗೈತಿ? ಸ್ಕ್ವೇರ್ ಟರ್ಮ್, ವರ್ಗ 16 ಆಗೈತಿ. ಸ್ಕ್ವೇರ್ ಟರ್ಮ್. ಸೊ ಅದಕ್ಕಾಗಿ ಇದನ್ನ ಬಿಡಿಸಾಕ್ ನಿಮಗ ಒಂದು ಹೊಸ ಟೆಕ್ನಿಕ್ ಬೇಕಾತು. ಏನ್ ಬೇಕಾತು? ಇದು ಬೇಕಾತು, ರೂಟ್ ಬೇಕಾತು. ಇಲ್ಲಿ ಅಂತದೇನ್ ಬೇಕಾಗ್ತಿರ್ಕಿಲ್ಲ. ಇಲ್ಲಿ ಏನ್ ಬೇಕಾಗ್ತಿರ್ಕಿಲ್ಲ, ಸಿಂಪಲ್ ಇತ್ತಿಲ್ಲಿ. ಇಲ್ಲಿ ಏನ್ ಬೇಕಾತ್? ಇಲ್ಲಿ ರೂಟ್ ತೆಗಿಬೇಕಾಗ್ತದೆ. ರೂಟ್ ತೆಗಿಬೇಕಾತು. ಹಾ, ಈಗ ಮತ್ತ ಇದನ್ನು ಬರಾಕ್ತೈತಿ ನಿಮ್ಗೆ, ರೂಟ್ ತೆಗಿಯೋದು ಗೊತ್ತೈತಿ. ಹಂಗಿದ್ದಾಗ ಇಲ್ಲಿ ಇನ್ನೊಂದ್ ಏನೋ ಬದಲಾವಣೆ. ಈ ಸಮೀಕರಣದಾಗ ಇನ್ನೊಂದ್ ಸ್ವಲ್ಪ ಏನೋ ಚೇಂಜ್ ಆತು. ಏನ್ ಚೇಂಜ್ ಆತು ಅದನ್ನ ಯಾರು ಹೇಳ್ತೀರಿ? ಈಗ ವರ್ಗ ಇತ್ತು ಒಂದ್ ಕಡೆ, ಇನ್ನೊಂದ್ ಕಡೆಗೆ ವರ್ಗ ಇರ್ಲಿಲ್ಲ. ಹಂಗ ಏನ್ ಚೇಂಜ್ ಆತು ಅಂತ ನಾ ಕೇಳಾಕತ್ತೇನೆ. ಸರ್ x ಪ್ಲಸ್ 9 ಅನ್ನು ಫಸ್ಟ್ ಮಾಡ್ಕೋಬೇಕು, ಮತ್ತೆ ಅದಕ್ಕೆ ಇಂಟು x ಅದೆಲ್ಲ ಹೆಂಗ್ ಮಾಡ್ಬೇಕಲ್ಲ? ಏನ್ ವ್ಯತ್ಯಾಸ ಆತ್ ಸಮೀಕರಣದೊಳಗ?
ಸ್ಕ್ವೇರ್ ಪ್ಲಸ್ 9x ಆಗ್ತೈತಿ ಪ್ರತಿಪದಿ. ಸರಿ ನಾ ಹೇಳ್ತೇನ್ರಿ. ಗುರ್ರಾಜ್ ಹೇಳು. ನಾನ್ ಜಾಹ್ನವಿ ಹೇಳು ಮೊದಲು. ಅಂದರೆ x ಇಂಟು ಹೋಲ್ ಸ್ಕ್ವೇರ್ x ಪ್ಲಸ್ 9 ಮಾಡ್ದಾಗ್ರಿ 2x ಪ್ಲಸ್ x ಸ್ಕ್ವೇರ್ ಪ್ಲಸ್ 9x ಆಗ್ತೈತ್ರಿ. ಅವಾಗ x ಸ್ಕ್ವೇರ್ ಮತ್ 9x ಮಾಡೋ ಮುಂದ್ ತಪ್ತೈತ್ರಿ ಸರಿ ಅಲ್ಲೇ ರೀ. ಈಗ ನೋಡ್ರಿ, ನಾನು ಬರೀ x ಸ್ಕ್ವೇರ್ ಪ್ಲಸ್ 2 ಇಸ್ ಈಕ್ವಲ್ ಟು 18 ಅಂತ ಕೊಟ್ರೆ ನೀವು ಮಾಡ್ತಾರೆ ಇದನ್ನ ಈಸಿಲಿ? ಅದೇ ನಾನು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 56 ಅಂತ ಕೊಟ್ಟು ನಿಂತಿದ್ದೆ. ಈಗ ಏನ್ ಮಾಡ್ತೇವೆ ನೋಡ್ರಿ? ಆಗೋದಿಲ್ರಿ ಸರ್. ಈಗ ಏನ್ ಮಾಡ್ತೇವೆ? ಈಗ ಇವ್ನ ಎರಡು ಯಾರು 2x ಸ್ಕ್ವೇರ್ ಅದವ್ರ ಹೆಸರು ಹೇಳಿ ನನಗೆ. 2x ಸ್ಕ್ವೇರ್ ಅಂದವ್ರ ಹೆಸರು ಹೇಳಿ. ಯಾರವ್ರು 2x ಸ್ಕ್ವೇರ್ ಅಂದವ್ರನ್ನ ಹೇಳ್ತೇನೆ. ಯಾರಂದ್ರು 2x ಸ್ಕ್ವೇರ್ ಅಂತ? ರಾಮಗೌಡ ಇಲ್ರಿ ಸರಿ. ಯಾರೋ ಒಬ್ರು ನಿಧಿಗಣ್ಣಲ್ಲಿ 2x ಸ್ಕ್ವೇರ್ ಅನ್ನತ್ತಾರ ನೋಡ್ರಿ ಅಲ್ಲಿ. ವಿಠಲ್ ಎಂಬಲ್ರಿ. ವಿಠಲ್ ಹೋಮ್ವರ್ಕ್ ಮಾಡಿಲ್ಲ, ಅಸೈನ್ಮೆಂಟ್ ಮಾಡಿಲ್ಲ? ಮಾಡೇನ್ರಿ. ಮತ್ತೆ ಇದು ಎಷ್ಟಾಯ್ತು? ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ x 2x ಸ್ಕ್ವೇರ್ ಆಕತಿ. ಇಲ್ರಿ. ಈಗ ಸ್ವಲ್ಪ ಸೀರಿಯಸ್ ಆಗ್ರಿ ಈಗ. ಓಕೆ, ಸೊ ಪಟ ಹೆಂಗಾರ ಉತ್ತರ ಕೊಡಕತ್ತೀರಿ ಈಗ ನೀವು. 9th ಗೆ ಸೆಕೆಂಡ್ ಇದಕ್ ಬಂದಿರಿ ಸಾಫಿಗೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಗೆ 2x ಸ್ಕ್ವೇರ್ ಆಗ್ತಾವ. ಇವು ಕ್ಯೂಬ್ ಆಗ್ತದೆ. ಘಾತಾಂಕಗಳ ಏನ್ ಎಕ್ಸ್ ಕ್ಯೂಬ್ ಆಕತಿ? ಕುಡ್ಸಾಕ ಬರುದು. ಇವು ವಿಜಾತೀಯ ಪದಗಳದಾವ, ಏನು ಮಾಡಕ್ ಬರಂಗಿಲ್ಲ ಅದನ್ನ. ಮಾಡಿ ಇಟ್ಬಿಡುದ್ರಿ. ಕಾಮನ್ ತೆಗೆದ್ರೆ ಏನಾಗೋದೈತಿ? ಈಗ ನೀನು ಕಾಮನ್ ತೆಗೆದ್ರೆ ಎಕ್ಸ್ ಇಂಟು ಬ್ರಾಕೆಟ್ x ಪ್ಲಸ್ 1 ಆತು. ಈಗ ಏನ್ ಮಾಡೋರು ನೀವು? ಇದನ್ನ ಎಕ್ಸ್ ಈ ಕಡೆ ತಗೊಂಡ್ ಹೋದ್ರು ಏನ್ ಕೆಲಸ ಆಗುದಿಲ್ಲ, x ಪ್ಲಸ್ 1 ಈ ಕಡೆ ತಗೊಂಡ್ ಹೋದ್ರು ಏನ್ ಕೆಲಸ ಆಗುದಿಲ್ಲ. ಹೆಂಗೆ ತಂಗ ಬರ್ತದೆ. ಹೆಂಗಿತ್ತು ಹಂಗ ಆಕತಿ. ಇನ್ನೊಂದ್ ಏನಾರ ಬೇಕ್ರಿ ಅದಕ್ಕೆ? ಮೊದಲು ಸ್ಕ್ವೇರ್ ಹೋದ್ರಿ. ಮೊದಲ್ ಸ್ಕ್ವೇರ್ ಒಯ್ಯಾಕ್ ಬರ್ತೈತಿ. ಹಂಗ ನೋಡ್ರಿ, ನಾನ್ ನಿಮ್ಗೆ ಎಷ್ಟು ಮಟ್ಟ ಅದನ್ನ ಹೇಳಿದ್ರೆ ಯಾವ್ದನ್ನ ಮೊದಲು ಒಯ್ಬೇಕು ನಾನು, ಆ ಕಡೆ ಯಾವ್ದನ್ನ ರಿವರ್ಸ್ ಮಾಡ್ಬೇಕು ನಾನು ಮೊದಲು. ಈಗ ಕೆಲವೊಬ್ರು ಹಿಂಗ್ ಮಾಡ್ಬಿಡ್ತಾರೆ, ಏನಂತ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಈಕ್ವಲ್ ಟು 16 ಇತ್ತಂದ್ರ ಏನ್ ಮಾಡೋದು? ಈ ವರ್ಗನ್ ಈ ಕಡೆ ಒಯ್ದು ಬಿಡೋದು, ಎಕ್ಸ್ ಪ್ಲಸ್ ಎಕ್ಸ್ ಉಳಿಸ್ಕೊಳ್ಳೋದು ಈ ಕಡೆ ವರ್ಗಮೂಲ 16 ಈಕ್ವಲ್ ಟು 4 ಆತು. 2x ಈಕ್ವಲ್ ಟು 4, x ಈಕ್ವಲ್ ಟು 2. ತಪ್ಪಿದು. ಇದು ಹಾಕಿ ನೋಡ್ರಿ, ಇಲ್ಲಿ 2 ವರ್ಗ ಪ್ಲಸ್ 2 16 ಆಕತಿ. ಇಲ್ರಿ. ಯಾಕೆ ತಪ್ಪಿತು? ಈ ವರ್ಗ ಇದನ್ನ ವರ್ಗನ ಕಡೆ ಯಾಕೆ ಬರಂಗಿಲ್ಲ? ಈಗ ನೋಡ್ರಿ ಎಲ್ಲದ ನಾನು ಸುಮ್ಮನೆ ಕುದುರೆ ಹೊಂಟ ನಾನು ಎಲ್ಲಾರು ಬಾಳ ಹುಷಾರದ್ರ, ಬಾಳ ಫಾಸ್ಟ್ ಹೊಂಟಾರ ಅಂತ ತಿಳ್ಕೊಂಡು. ಈಗ ನನಗೆ ಏನ್ ಮಾಡಕ್ ಬರ್ತೈತಿ? ಈ ಎಕ್ಸ್ ಈ ಕಡೆ ಹೋದ್ರೆ ಏನ್ರ ಹೆಲ್ಪ್ ಆಕತಿ? ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಏನಾಯ್ತು? 56 ಮೈನಸ್ ಎಕ್ಸ್ ಆತು. ಇದರಿಂದ ಏನಾದ್ರು ಹೆಲ್ಪ್ ಆತು? ಎಕ್ಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 56 ಮೈನಸ್ ಎಕ್ಸ್ ಆತು. ಏನಾಯ್ತು ಇದರಿಂದ? ಗೊತ್ತಾಗ್ಲಿಲ್ಲ. ಮಾತಾಡ್ಬೇಡ್ರಿ, ಬರೀ ಜಸ್ಟ್ ಕೇಳ್ಕೊರಿ. ಹೆಲ್ಪ್ ಆತಿದ್ರಿಂದ ಅಷ್ಟೇ ಹೇಳ್ರಿ ನನಗೆ. ಆಯ್ತು, ಹೆಲ್ಪ್ ಇಲ್ಲ. ಮತ್ತ ಇದೇನು ಸಿಕ್ಕೊಂಡ್ ಕೂತಿಲ್ಲ ಇದು. ಬರೇ ಎಕ್ಸ್ ಸ್ಕ್ವೇರ್ ಇತ್ತಂದ್ರ, ಬರೇ ಇಷ್ಟಿತ್ತಂದ್ರೆ ನೀವು ಮಾಡ್ಕೋತಿದ್ರಿ ಆರಾಮಾಗಿ. ಬರೇ ಇಷ್ಟಿತ್ತಂದ್ರೆ ಮಾಡ್ಕೋತಿದ್ರಿ ನೀವು. ಆದ್ರೆ ಹಿಂಗಿದಾಗ ಏನ್ ಮಾಡೋದು? ಯಾಕಂದ್ರೆ ಇಲ್ಲಿ ಏನ್ ಹೇಳತ್ತೇನೆ ನಾನು, ಒಂದು ಸಂಖ್ಯೆಯ ವರ್ಗಕ್ಕೆ ಅದೇ ಸಂಖ್ಯೆಯನ್ನು ಕೂಡಿಸಿದಾಗ 56 ಬರಾಕ್ತತಿ ಅಂತ ಹೇಳಾಕ್ತೇನೆ ನಾನು. ಯಾವ್ದೋ ಒಂದು ಸಂಖ್ಯೆ ಐತಿ, ಟ್ರಯಲ್ ಅಂಡ್ ಎರರಲ್ಲೇ ಮಾಡ್ಬೋದು ನೀವು. ಟ್ರಯಲ್ ಅಂಡ್ ಎರರಲ್ಲೇ ಇಷ್ಟು ಮಾಡಿದ್ರೆ ಆಕತಿ ಅಂತ ಗೊತ್ತಾಕತಿ ನೀವು. ಎಲ್ಲ ಬೇರೆ ಬೇರೆ ಹಾಕಿ ನೋಡ್ರಿ. 6 ವರ್ಗಕ್ಕ 6 ಕೂಡಿಸ್ರಿ, ಬರ್ತೈತಿ? ಬರುದಿಲ್ಲ. 6 ವರ್ಗ 36, 6 42 ಆಕತಿ, ಬರುದಿಲ್ಲ. 5 ವರ್ಗಕ್ಕ 5 ಕೂಡಿಸ್ರಿ, 25 5 30, ಬರುದಿಲ್ಲ. 10 ವರ್ಗಕ್ಕ 10 ಕೂಡಿಸ್ರಿ, 110, ಬರುದಿಲ್ಲ. ಸೊ 7 ಏನಾಕತಿ? ಹಾಕಿದ್ರೆ ಬರ್ತೈತಿ 40 ಕೂಡಿಸಿದ್ರೆ ಬರ್ತೈತಿ. ಬಟ್ ಅದನ್ನ ದೊಡ್ಡ ಇದಾಗ ಹಿಂಗ ಮಾಡಾಕ್ ನಡಿಯಲ್ಲಲ್ರಿ. ಅದಕ್ಕೆ ಹೇಳಾಕತ್ತೇನಿಲ್ಲ. ಅದಕ್ಕೆ ಬಾಯಲ್ಲೇ ಲೆಕ್ಕಲ್ಲೇ ಮಾಡೋಕ್ ನಡೆದಿಲ್ಲ ನನಗೆ.
ದೊಡ್ಡ ದೊಡ್ಡ ಫ್ರಾಕ್ಷನ್ ಆಗಿತ್ತಪ್ಪ. ಈಗ ಫ್ರಾಕ್ಷನ್ ಆಗಿತ್ತು ಎಕ್ಸ್ ಬೆಲೆ 4.5 ಬರೋಂಗಿತ್ತಂದ್ರ ಬರುದಿಲ್ಲ ನಿಮಗಿದು. ಹಾ ರೀ. ಹಾ, ಸೊ ಈಗ ಏನ್ ಮಾಡೋದು ಇದನ್ನ ಈ ಕಡೆ ತಗೊಳಕ್. ಈಗ ನಮ್ಗೆ ಮೊದಲ ಒಂದು ಟೆಕ್ನಿಕ್ ಇತ್ತು, ಏನಂತ ರಿವರ್ಸ್ ಕ್ರಿಯೆ ಮಾಡ್ಕೊಂತ ನಾನು ಈಗ ನಿಮ್ಗೆ ಮ್ಯಾಜಿಕ್ ಮಾಡ್ಸಿದ್ನಿ. ಮನಸ್ಸಿನಾಗ ಒಂದು ಸಂಖ್ಯೆ ಇಟ್ಕೊರಿ, ಅದಕ್ಕೆ ಇಷ್ಟು ಕೂಡಿಸ್ರಿ, ಇಷ್ಟು ಭಾಗಸ್ರಿ, ಇಷ್ಟು ಕೂಡಿಸ್ರಿ ಅಂತ ಮಾಡಿ ನಾನು ಆರಾಮಾಗಿ ಮಾಡಿದ್ನಿ ಅದನ್ನ. ಈಗ ನಾನು ಅದ ಸಪೋಸ್ ನಾ ಹಿಂಗ್ ಹೇಳಿದ್ನಿ, ಮನಸ್ಸಿನಾಗ ಒಂದು ಸಂಖ್ಯೆ ಇಟ್ಕೊರಿ, ಅದನ್ನ ವರ್ಗ ಮಾಡ್ಕೊಳ್ರಿ, ವರ್ಗ ಮಾಡಿ ಆ ಬಂದ ಉತ್ತರಕ್ಕ ಮೊದಲೇನ್ ಇಟ್ಕೊಂಡಿದ್ರಲ್ಲ ಆ ಸಂಖ್ಯೆ ಕೂಡಿಸ್ರಿ. ಕೂಡಿಸಿದಾಗ ಇಷ್ಟೆಷ್ಟೋ ಬಂತಪ್ಪ ದೊಡ್ಡ ಸಂಖ್ಯೆ ಒಂದು. ನೀವ್ ಹೇಳಿದ್ರಿ ನನಗೆ, ಆದ್ರೂ ಸಹಿತ ನನಗೆ ನಿಮ್ ಮನಸ್ಸಿನಾಗ ಇಟ್ಕೊಂಡ ಸಂಖ್ಯೆಯನ್ನ ಕಂಡು ಹಿಡಿಯಾಕ್ ಬರ್ಬೇಕು ನನಗೆ. ಈಗ ನನಗ ಪಟ್ 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 ಆ ಕಡೆ ಈ ಕಡೆ ಮಾಡಿ ಮಾಡಾಕ್ ಬರುದಿಲ್ಲ ನೋಡ್ರಿ. ಆವಾಗ ನನ್ನ ಪಟ್ ನನ್ನ ಮ್ಯಾಜಿಕ್ ನೀವು ಗುರ್ತ ಹಚ್ಕೊಂಡಿದ್ರು, ಸರ್ ಏನ್ ಮಾಡಾಕತ್ತಾರು, ಅದ್ರಾಗ 3 ಕಳ್ಯಾಕತ್ತಾರು, 2 ಭಾಗ್ಸಾಕತ್ತಾರ. ನಾನು ಇಂಥದ್ದೇನ್ರ ಕೊಟ್ಟು ನಿಮ್ ನಾ ಮಾಡಿಸಿದ್ನಿ ಅಂದ್ರೆ ನಿಮಗೆ ಗಜಮ್ ನಿಂತ್ರು ಗೊತ್ತಾಗ್ತಿರ್ಕಿಲ್ಲ ನಾ ಹೆಂಗ್ ಮಾಡಾಕತ್ತೇನೆ. ಇದು ನೀನ್ ಅದನ್ನ ಮನಸ್ಸಿನಾಗ ಬಿಡಿಸ್ ಪಟ್ 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 ಬಿಡಿಸಿ ಹೇಳಿದ್ನಂದ್ರ ನಾನು ಕರೆಕರನ ಏನ್ ಮಾಡಾಕತ್ತಾರ ಸರ್ ನಮ್ಮ ಮನಸ್ಸಿನಾಗಿಂದ ಓದಾಕತ್ತಾರೋ ಅನ್ಸ್ಬಿಡ್ತೀನಿ. ಯಾಕಂದ್ರೆ ನಿಮಗ್ ಬಿಡ್ಸಾಕ್ ಬರತ್ತಿರ್ಕಿಲ್ಲ. ಇಲ್ಲಿ ಹೆಂಗ್ ಸಿಕ್ಕೊಂಡ್ ಕೂತೈತಿ ಗೊತ್ತಾಗತ್ತೆ. ಇದು x² + x = 56. ಯಾವುದೋ ಒಂದು ಸಂಖ್ಯೆಯ ವರ್ಗಕ್ಕೆ ಅದೇ ಸಂಖ್ಯೆಯನ್ನ ಕೂಡಿಸಲಾಗಿ 56 ಬಂದೈತಿ. ಈಗ ನಾನು +x ಆ ಕಡೆ ತಗೊಂಡ್ ಹೆಲ್ಪ್ ಇಲ್ಲ, ಸ್ಕ್ವೇರ್ ರೂಟ್ ಆ ಕಡೆ ತಗೊಳಕಂತೂ ಮಾಡಕ್ ಬರಂಗಿಲ್ಲ. ಈಗ ನಾನು ತಗೋಬೇಕಾದ್ರೆ ಏನು +x ಆ ಕಡೆ ತಗೋಬೇಕು. ಹೌದಲ್ಲ, ಸಿಕ್ಕೊಂಡ್ ಕೂತಿ ಗೊತ್ತಾಯ್ತು. ಇಂಥ ಸಮೀಕರಣಗಳಿಗೆ ನಾವೇನಂತ ಕರಿತೀವಿ, ವರ್ಗ ಸಮೀಕರಣಗಳು ಅಂತ ಕರಿತೀವಿ. ಏನಂತೀವಿ ನಾವು? ವರ್ಗ ಸಮೀಕರಣಗಳು. ವರ್ಗ ಸಮೀಕರಣ ಅಂತೇವೆ ಇದಕ್ಕ. ವರ್ಗ ಪದ ಇಲ್ಲಿ ವರ್ಗ ಐತ್ರಿ, ವರ್ಗ 2 ಬಂದೈತ್ರಿ. ವರ್ಗ ಪದ ರೈಟ್. ಸೊ ಇದಕ್ಕೆ ನಾವು ಇಂಗ್ಲಿಷ್ ಏನಂತ ಬರ್ಕೊಡ್ರಿದ್ನ ಕ್ವಾಡ್ರಾಟಿಕ್ equations. Quadratic equations. ಅದೇ ರೀತಿ ಇಕ್ವೇಶನ್ಗಳು ಬೇರೆ ಬೇರೆ ತರದ್ ಬರ್ಬೋದು. ಫಾರ್ ಎಕ್ಸಾಂಪಲ್ ನಂಗೆ ಏನ್ ಕೊಡ್ಬೋದು, 2x³ - 3x² + 5x = 100. ಹೆಂಗ್ ಬಿಡ್ಸವ್ರ ಅಂತ ಇದ್ರ ಈ ತರದ್ದು ಸಮಸ್ಯೆಗಳು ಬಹಳ ಮೊದ್ಲೇ ವಿಚಾರ ಮಾಡಾಕತ್ರು ಜನ, ಅನೇಕ ಕಡೆ ಬರಾಕತ್ತು ಇಂತ. ಹೆಂಗ್ ನಾ ಇದೇ ಕೇಳಿದ್ರೆ ಈಗ ಏನ್ರ ಮಾಡಾಕ್ ಬರ್ತೈತಿ ನಿಮಗ್ ಮಾಡಾಕ್ ಬರ್ತೈತಿ? ಎಕ್ಸ್ ಬೆಲೆ 1 ಇಲ್ಲಿಕ ಯಾವರೇ ಹಾಕ್ಯಾಕ್ ನೋಡುದ್ರಿ. ಹಾಕ್ಯಾಕ ಎಷ್ಟ ನೋಡೋರ್ ನೀವು, ಅದನ್ನ ಪೂರ್ಣಾಂಕನ ಅದು ಪೂರ್ಣ ಸಂಖ್ಯೆನೇ ಇರ್ಬೇಕಂತಿಲ್ಲಲ್ಲ. ಎಕ್ಸ್ ಇದ್ದು ಸಪೋಸ್ ಇದ್ರ ಫೈನಲ್ ಉತ್ತರ 2.73 ಬರೋಂಗಿತ್ತಂದ್ರೆ x = ಏನಂತ ಹಾಕಕ್ ನೋಡೋನಿದ್ರು, ಎಷ್ಟಂತ ಹಾಕಿ ನೋಡೋನಿದ್ರು. ಅಥವಾ ಇದ್ರ ಫೈನಲ್ ಎಕ್ಸ್ ಬೆಲೆ ಏನೋ ಬರ್ಬೋದಪ್ಪ, -16,701.6 ಬರ್ಬೋದು ಅವಾಗ. ಸೊ ನಮಗೇನ್ ಬೇಕು, ಇದೇ ಹೇಳಿದ್ರಲ್ಲ ಹಂಗ ಟ್ರಯಲ್ ಅಂಡ್ ಎರರ್ ಮೆಥಡ್ ಬೇಡ ನಮಗ. ಬೆಲೆ ಹಾಕ್ಯಾಕ್ ಅಂದಾಜ್ ಹಾಕ್ಯಾಕ್ ಇಮ್ಯಾಜಿನ್ ಮಾಡಿ ಗೆಸ್ ವರ್ಕ್ ಮಾಡಿ ಆನ್ಸರ್ ತಗೊಂಡು ಬರೋದು ಬೇಡ ನಮಗ. ನಮಗೆ ಏನಾದ್ರೂ ಒಂದು ನಿಖರವಾದ ಮೆಥಡ್ ಬೇಕಲ್ಲ ಇಂಥದನ್ನ ಸಾಲ್ವ್ ಮಾಡಕ್, ಇಂಥ ಇಕ್ವೇಶನ್ಗಳನ್ನ. ಯಾಕಂದ್ರೆ ಇಂಥ ಇಕ್ವೇಶನ್ಗಳು ಬರ್ತಾವ ನಮಗ ಪ್ರಾಕ್ಟೀಸ್ನಾಗ. ಇದೇ ಬಂತ್ ನೋಡ್ರಿ ಮ್ಯಾಲೊಂದು, ದ ಲೆಂತ್ ಆಫ್ ಅ ರೆಕ್ಟಾಂಗಲ್ ಇಸ್ 9 cm ಲಾಂಗರ್ ದನ್ ಇಟ್ಸ್ ಬ್ರೆಡ್. ಇಫ್ ದ ಏರಿಯಾ ಆಫ್ ದ ರೆಕ್ಟಾಂಗಲ್ ಇಸ್ 442 cm², ಫೈಂಡ್ ಇಟ್ಸ್ ಲೆಂತ್ ಅಂಡ್ ಬ್ರೆಡ್. ಇಲ್ಲೇ ಬಂತು ಅಂತದೊಂದು. ಸೊ ಇಲ್ಲೇನ್ ಬಂತು ನೋಡೋಣ. ಇಲ್ಲೇನ್ ಬಂತು, ಏನಾಗ್ತತಿ ಅದನ್ನ ಕಂಡ್ಕೊಳಕ ಮನುಷ್ಯ ಬಹಳ ಮೊದಲೇ ಏನ್ ಮಾಡಿದ, ಪ್ರಯತ್ನ ಮಾಡಿದ. ಇವೆಲ್ಲಾ ಟೆಕ್ನಿಕ್ ಗಳನ್ನ hundreds of years ಬ್ಯಾಕ್ ಏನ್ ಮಾಡಿದ್ರು, ತೆಗೆದ್ರು. ಬಹಳ ಇಂಪಾರ್ಟೆಂಟ್ ಇನ್ವೆನ್ಷನ್ಸ್ ಅವಾಗ ಇವು. ಯಾಕಂದ್ರೆ ಎಲ್ಲಾ ಕಡೆಗೆ ಏನಾಗತ್ತು, ಹೆಲ್ಪ್ ಆಗಕತ್ತು ಅದರಿಂದ. ಓಕೆ, ಈಗ ಏನ್ ಬಂತಿಲ್ಲ ನೋಡೋಣ ಹಂಗಾರ. ಸೊ ಮೊದಲು ಏನ್ ಸಮಸ್ಯೆ ಆಗೈತಿ ಅದನ್ನ ಕರೆಕ್ಟ್ ಆಗಿ ಕಂಡ್ಕೊಂಡು ಅದನ್ನ ಹೇಳಿದ್ರೆ ನನಗೆ ಬಹಳ ಖುಷಿ ಆಗ್ಬಿಡ್ತಿದ್ ನಾನು. ಸರಿ, ಇಲ್ಲಿ ಒಂದು ವರ್ಗ ಪದನೂ ಬರಾಕತೈತ್ರಿ ಮತ್ತು ಒಂದು ಎಕ್ಸ್ ಹಂಗನೂ ಉಳಿಯಾಕತೈತ್ರಿ, ಅದನ್ನ ಆ ಕಡೆ ಈ ಕಡೆ ತಗೊಂಡ್ರೆ ನಮ್ಗೆ ಏನು ಹೆಲ್ಪ್ ಆಗವಲ್ತ್ರಿ. ಇಷ್ಟು ಹೇಳಿದ್ರ ನಿಮ್ಗೆ 100 ಮಾರ್ಕ್ಸ್ ಕೊಡ್ತಿದ್ನಿ ನಾನು ಇವತ್ತು. ಅದನ್ನ ಬಿಟ್ಟು ನೀವು ಏನೇನೆಲ್ಲ ಹೇಳಾಕತ್ತೀರಿ ಹೌದು. ನನ್ಗೆ ಯಾರಾದ್ರೂ ಒಬ್ರು ಈ ತರ ಹೇಳಿ ನನಗೆ ಏನ್ ಇದನ್ನ ಅಬ್ಸರ್ವ್ ಏನ್ ಮಾಡ್ಬೇಕಾಗಿತ್ತು, ಸರಿ ಇಲ್ಲಿವರೆಗೆ ನಾವ್ ಏನ್ ಸಮೀಕರಣ ನೋಡಿದ್ವಿ ಅಲ್ಲಿ ಕೇವಲ ಎಕ್ಸ್ ಪದ ಇತ್ತು ಅಥವಾ ಕೇವಲ x² ಪದ ಇತ್ತು.
ಇಲ್ಲಿ ಏನಾಯ್ತ್ರಿ ಸರ್, ಒಂದು ಎಕ್ಸ್ ಸ್ಕ್ವೇರ್ ಪದಾನು ಐತಿ, ಒಂದ್ ಎಕ್ಸ್ ಪದಾನು ಐತ್ರಿ, ಅವೆರಡು ಕೂಡುವಲ್ಲು ರೀ, ಮತ್ತ ಅದನ್ನ ಆ ಕಡೆ ತಗೊಂಡು ಈ ಕಡೆ ತಗೊಂಡ್ರೆ ಹೆಲ್ಪ್ ಆಗವಲ್ತ್ರಿ. ಇಷ್ಟು ಹೇಳಿದ್ರೆ ನೀವು ಇಲ್ಲಿವರೆಗೆ ಹೇಳಿದ್ರೆ ಕರೆಕ್ಟ್ ಆಗಿ ತಿಳ್ಕೊಂಡಂಗ ಆಗ್ತಿತ್ತು. ಅದು ನಾನು ಕರೆಕ್ಟ್ ಆದ ಆನ್ಸರ್. ಅದನ್ನ ಯಾರು ಕೊಡ್ಲಿಲ್ಲ, ಆ ಆನ್ಸರ್ ಅನ್ನ ಯಾರು ಕೊಡ್ಲಿಲ್ಲ, ಒಬ್ರು ಕೊಡ್ಲಿಲ್ಲ ಅದನ್ನ ಆನ್ಸರ್. ನಾನು ಏನ್ ಹೇಳಕ್ತಿದ್ದೆ, ನಾನು ಏನು ಸಮಸ್ಯೆ ಆಗೈತಿ, ಈ ಸಮೀಕರಣ ಯಾವ ರೀತಿಯಾಗಿ ಬೇರೆ ಆಗೈತಿ ಅಂತ ಕೇಳಿದ್ನಿ, ಒಬ್ರು ಆನ್ಸರ್ ಕೊಡ್ಲಿಲ್ಲ ಅದು. ಓಕೆ, ಸೊ ಏನಾಗೈತಿ ನೋಡೋಣ ಈಗ. ಇಲ್ಲಿ ಇದು ಎಕ್ಸ್ ಆಗಿತ್ತು ಅಂದ್ರ ಇದೆಷ್ಟಾಗಿರ್ತೈತಿ, ಎಕ್ಸ್ ಪ್ಲಸ್ 9 ಆಗಿರ್ತೈತಿ. ಅದರಿಂದ ನಮ್ಮ ಸಮೀಕರಣ ಏನಾಯ್ತು, ವಿಸ್ತೀರ್ಣ ಉದ್ದ ಗುಂಡ್ಲೆ ಅಗಲ, ವಿಸ್ತೀರ್ಣ ಈಕ್ವಲ್ ಟು ಉದ್ದ ಗುಂಡ್ಲೆ ಅಗಲ. ಸೊ ನಮ್ಗೇನ್ ಸಿಕ್ಕಂಗಾದ್ರ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 9 is equal to 442. ರೈಟ್. ಈಗ ನಾನು ಎಕ್ಸ್ ಈ ಕಡೆ ತಗೊಂಡ್ ಹೋಗಿ ಏನು ಪ್ರಯೋಜನ ಇಲ್ಲ, ಯಾಕಂದ್ರೆ ಇಲ್ಲಿ ಏನು 442 ನ ಎಕ್ಸ್ ಅಲ್ಲೇ ಬಾಗಿಸಿದ್ರೆ 442 ಬೈ ಎಕ್ಸ್ ಅನ್ನ ಉಳಿತೈತಿ, ಏನು ಉಳಿಯಂಗಿಲ್ಲ ಅದ್ರೊಳಗೆ. ಹಂಗಾಗಿ ನಂಗೆ ಈ ಕಡೆ ತಗೊಂಡು ಏನು ಹೆಲ್ಪ್ ಆಗುದಿಲ್ಲ. ಇನ್ನೇನಾಗ್ತದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 9x ಈಕ್ವಲ್ ಟು 442 ಆಯ್ತು. ಇಲ್ಲಿಗೆ ನೋಡ್ರಿ ಏನಾಯ್ತು, ಇದೇ ಬಂದಿತ್ಲ ಹಂಗ ಬಂದ್ಬಿಡ್ತು. ಎಕ್ಸ್ ಸ್ಕ್ವೇರ್ ಪದಾನು ಐತಿ, 9x ಪದಾನು ಐತಿ. ಈಗ ನನಗೆ ಏನ್ ಮಾಡಕ್ ಬರೋದಿಲ್ಲ, ಏನು ಮಾಡಕ್ ಬರುವತ್ತಾಗ್ತದೆ, ಇನ್ನೇನ್ ಮಾಡಕ್ ಬರುವತ್ತಾಗ್ತದೆ. ಇಂಥ ಸಮೀಕರಣಗಳನ್ನ ಬಿಡಿಸ್ಲಿಕ್ಕೆ ಒಂದು ಸ್ಪೆಷಲ್ ಟೆಕ್ನಿಕ್ಸ್ ಗಳನ್ನ ಕಂಡು ಹಿಡ್ಕೊಂಡ್ರ ಮನುಷ್ಯ. ಏನ್ ಮಾಡಿದಾರೆ ನೋಡ್ರಿ, ಇದನ್ನೇನ್ ಮಾಡ್ಕೊಂಡ್ರು, ಮೊದಲೇ ಎಕ್ಸ್ ಸ್ಕ್ವೇರ್ ಪ್ಲಸ್ 9x ಇದನ್ನ ಬಲಗಡೆ ಭಾಗ 0 ಬರೆಯೋಂಗ್ ಬರ್ಕೊಂಡ್ರು. -442 ಈಸ್ ಈಕ್ವಲ್ ಟು 0 ಮಾಡ್ಕೊಂಡ್ರು. ಶೂನ್ಯತೆ ಕಂಡುಹಿಡಿಯೋದ್ರಿ. ಶೂನ್ಯತೆ ಕಂಡುಹಿಡಿಯೋದ್ರಿ. ಪುಸ್ತಕದಾಗಿನ ಶಬ್ದಗಳನ್ನ ಇಟ್ಟ ಬಿಟ್ಟು ಬಿಡ್ತೀರಿ, ಸಿಂಪಲ್ ಆಗಿ ಯೋಚನೆ ಮಾಡಿರಲ್ಲ, ಸಿಂಪಲ್ ಆಗಿ ಯೋಚನೆ ಮಾಡ್ರಿ. ಯಾವಾಗ ಅದನ್ನ ಹೇಳಕತ್ತೆ ನಾನು. ಶೂನ್ಯತೆ ಕಂಡು ಹಿಡಿಯೋದ್ರೆ ಏನ್ ತಿಳಿಬೇಕು, ಈಗ ನಿಮ್ ತಮ್ಮಾಗ ತಂಗಿಗೆ ಹೇಳ್ರಿ ಶೂನ್ಯತೆ ಕಂಡು ಹಿಡಿಯೋದ್ರೆ ಏನು, ಶೂನ್ಯತೆ ಏನ್ ಕಂಡು ಹಿಡಿತೀವೋ ಶೂನ್ಯತೆ ಕಂಡು ಹಿಡಿದು ಬಹಳ ವರ್ಷ ಆಗೈತೆ ಅಂತ, ಹೌದಲ್ಲ. ಸೊ ಶೂನ್ಯತೆ ಕಂಡು ಅದೆಲ್ಲ ಶಬ್ದಗಳು ನೀವು ಸಿಕ್ಕೊಂಡು ಕೂತ್ಕೊಂಡಾಗ ಬಿಡ್ತೈತಿ, ಹಿಂಗಾಗ್ಬಿಡ್ತೈತಿ. ನೀವು ಓಪನ್ ಆಗಿ ಯೋಚನೆ ಮಾಡೋದಿಲ್ಲ, ಬ್ರೈನ್ ಆರಾಮಾಗಿ ಓಪನ್ ಆಗಿ ಆರಾಮಾಗಿ ಯೋಚನೆ ಮಾಡಿ. ಹಿಂಗಾಗ್ತಿದ್ದು, ಹಿಂಗಾದ್ರೆ ಏನಾಗ್ತಿದ್ದು, ಹೆಲ್ಪ್ ಆಗ್ಲಿಲ್ಲ ನನಗೆ. ಆದ್ರ ಏನ್ ಮಾಡಕ್ 442 ಈ ಕಡೆ ತಗೊಂಬಂದ್ರಿ ಏನ್ರಿ, -3. 442 ಈ ಕಡೆ ತಗೊಂಬಂದೆ ಅಷ್ಟೇ ನಾನು. ರೈಟ್. ಸೊ ನನಗೆ ಇಲ್ಲೊಂದು ಏನ್ ಸಿಕ್ತೆ, ನನಗ ಒಂದು ಬಹುಪದೋಕ್ತಿ ಸಿಕ್ತೆ ನನಗೆ. ಈ ಬಹುಪದೋಕ್ತಿ 0ಕ್ಕೆ ಸಮ ಆಗೈತಿ. ಹಂಗಾದ್ರೆ ಇಲ್ಲಿ ಎಕ್ಸ್ ಬೆಲೆ ಯಾವುದು ಅಂತ. ಕರೆಕ್ಟ್. ಸೊ ಇದನ್ನ ಹೆಂಗ ಮಾಡೋದಪ್ಪ, ಇದು ಹೆಂಗ್ ಮಾಡೋದು ಇದನ್ನ ಅಂತ ಬಹಳ ವರ್ಷ ಗುದ್ದಾಡಿದ್ರದ್ದು, ಅನೇಕ ವರ್ಷಗಳವರೆಗೆ ಗುದ್ದಾಡಿದ್ರು. ಆಮೇಲೆ ಒಂದು ಐಡಿಯಾ ಬಂತು, ನಾನು ಹೆಂಗಾರು ಮಾಡಿದನ್ನ ಎರಡು ಲೀನಿಯರ್ ಪದಗಳಂದ್ರೆ ಹೆಂಗಿರ್ತಾವ, ಲೀನಿಯರ್ ಅಂದ್ರೆ ಇದಕ್ಕಂತೇವ x+2 ಇಂಥವ್ ಇರ್ತಾವಲ್ಲ, ಲೀನಿಯರ್ ಪದ ಅಂತ. ಲೀನಿಯರ್ ಯಾಕಿದು ನಾನು ನಿಮ್ಗೆ ತೋರಿಸಿದೀನಿ. ಇವೆಲ್ಲ ಏನಾಗ್ತಾವ, ಗ್ರಾಫ್ ತೆಗೆದಾಗ ಲೈನ್ಸ್ ಬರ್ತಾವ, ಹೌದಲ್ಲ. ಅಂದ್ರೆ ಘಾತಾಂಕ ಎಷ್ಟಿರ್ತೈತಿ, ಇಲ್ಲೇ 1 ಇರ್ತೈತಿ. ಈ ಘಾತಾಂಕ 1 ಇದ್ದಾಗ ನೆನಪಿರ್ಲಿ, ಘಾತಾಂಕ 2 ಇದ್ದಾಗ ನಮ್ ಗ್ರಾಫ್ ಹೆಂಗ್ ಬಂದಿತ್ತು, ಘಾತಾಂಕ 2 ಇದ್ದಾಗ ಗ್ರಾಫ್ ಹೆಂಗ್ ಬಂದಿತ್ತು ನೋಡಿದಿರಿ ಯಾರಾದ್ರು? ಸ್ವಲ್ಪ ಹಿಂಗ್ ಬಂದಿತ್ತು, ಪ್ಯಾರಾಬೋಲಾ ಬಂದಿತ್ತು. ಅದೇ ಘಾತಾಂಕ 1 ಇದ್ದಾಗ ಯಾವತ್ತೂ ನಮ್ ಗೆರೆಗಳು ಈ ತರ ಬರ್ತಾವ, ಈ ಲೀನಿಯರ್ ಪದಗಳೇನ್ ಇರ್ತಾವಲ್ಲ, x+2 x+4 ಇವೆಲ್ಲ ಈಸಿ ನಮಗ, ಇವೆಲ್ಲ ಈಸಿ. ಇಲ್ಲಿ ಏನಾಗ್ಬಿಟ್ಟೈತಿ, ಇದು ಕ್ವಾಡ್ರಾಟಿಕ್ ಅಥವಾ ವರ್ಗೀಯ ಪದ ಬಂದ್ಬಿಟ್ಟೈತಿ, ಸ್ಕ್ವೇರ್ ಟರ್ಮ್ ಬಂದೈತಿ. ಇದನ್ನ ಹೋಗ್ಸೋ ಸಲುವಾಗಿ ನಾವ್ ಏನ್ ಮಾಡೋಣ, ಇದನ್ನ ಗುಡ್ಸೋದ್ರಿಂದ ಕಳೆಯೋದ್ರಿಂದ ಹೋಗಂಗಿಲ್ಲ ಇದು, ಆದ್ರೆ ಗುಣಿಸೋದ್ರಿಂದ ಹೋಗ್ಬೋದು. ನಾನು ಫಾರ್ ಎಕ್ಸಾಂಪಲ್ ನಾನು ಇದನ್ನ ಏನಾದ್ರೂ ಮಾಡಿ x ಪ್ಲಸ್ ಸಮ್ ಕಾನ್ಸ್ಟೆಂಟ್ a, ಈಗ ಉದಾಹರಣೆ a ಅಂದ್ರೆ ಮತ್ತೆ ಕನ್ಫ್ಯೂಸ್ ಆಗ್ತದೆ. ಇದು ನಾನು ಏನಾದ್ರೂ ಒಂದು x+1 16 ಗುಣಾಕಾರ x -4 ಹಿಂಗೇನಾದ್ರೂ ಬರ್ಕೋಬಹುದೇ ನಾನು, 2 ಪದಗಳಾಗಿ, 2 ಪದಗಳ ಗುಣಾಕಾರ. ಇಲ್ಲಿ ಸ್ಕ್ವೇರ್ ಬರ್ತೈತೆ ನೋಡ್ಬೇಕಾರೆ ವಾಪಸ್ ಮತ್ತೆ ಗುಣಿಸಿದಾಗ x ಸ್ಕ್ವೇರ್ ಬಂತು, ಇಲ್ಲಿ ಬರ್ತದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಇದನ್ನ ಗುಣಿಸಿದ್ರೆ ಏನಾಕೈತಿ, x ಇಂಟು x x ಸ್ಕ್ವೇರ್ ಆತು, ಆಮೇಲೆ x ಇಂಟು -4 4x ಆತು, ಪ್ಲಸ್ 16 ಇಂಟು x ಪ್ಲಸ್ 16x ಆತು, ಪ್ಲಸ್ 16 ಇಂಟು -4 ಎಷ್ಟಾತು, -16 64 ಹೌದಿಲ್ಲ. ಸೊ ಇದೆಷ್ಟಾತು ಸಿಂಪ್ಲಿಫೈ ಮಾಡಿದಾಗ x ಸ್ಕ್ವೇರ್ -4x ಪ್ಲಸ್ 16x ಪ್ಲಸ್ 12x -64 ಆತು. ಸೊ ಈ ಒಂದು ಬಹುಪದೋಕ್ತಿಯನ್ನು ನಾನು ಹೆಂಗ್ ಬರ್ಕೋಬಹುದಾಗಿತ್ತು, ಈ ತರ ಗುಣಲಬ್ಧವಾಗಿ ಬರ್ಕೋಬಹುದು ನೋಡಿ. 2 ಲೀನಿಯರ್ ಪದಗಳ ಗುಣಲಬ್ಧವಾಗಿ, ಅಥವಾ ಇದಕ್ಕೆ ಏನಂತೀವಿ ನಾವು, ಅಪವರ್ತನಗಳು. ಇವೆರಡು ನೋಡ್ರಿ, ಇವೆರಡು ಹೆಂಗ ನಾವು 12 ಹೆಂಗ್ ಬರ್ಕೋಬಹುದು, 3 ಗುಣಾಕಾರ 4 ಅಂತ ಬರ್ಕೋಬಹುದಲ್ಲ. ಇದನ್ನ ಇವಕ್ಕೇನಂತೀವಿ ನಾವು, ಅಪವರ್ತನಗಳು ಅಂತ ಕರಿತೇವೆ. ಇದಕ್ಕ ಅಪವರ್ತನಗಳು ಅಂತ ಕರಿತೇವೆ. ಸೇಮ್ ಹಂಗ ಇಲ್ಲಿ
ಈ ಬಹುಪದೋಕ್ತಿಯ ಅಪವರ್ತನಗಳಿವೆ ಎರಡು ಯಾವುವು x+16 ಮತ್ತ x-4 ಅಂದ್ರ x+16 ಮಗ್ಯಾಗ ಈ ಬಹುಪದೋಕ್ತಿ ಐತಿ. x+16 ಎಷ್ಟಲೇ ಈ ಬಹುಪದೋಕ್ತಿ ಬರ್ತೈತಿ, x+16 ಎಷ್ಟಲೇ ಈ ದೊಡ್ಡ ಬಹುಪದೋಕ್ತಿ ಬರ್ತೈತಿ, x-4 ಹಂಗ x-4 ಮಗ್ಯಾಗನು ಇದೈತಿ. x-4 ಎಷ್ಟಲೇ ಈ ಬಹುಪದೋಕ್ತಿ ಬರ್ತೈತಿ, x+16 ಗುಣಾಕಾರ x+16 ಇದು ಬರ್ತೈತಿ. ಸೊ ಈ ತರ ನಾನು ಅಪವರ್ತನಗಳನ್ನಾಗಿದ್ದೀನಿ ಏನಾದ್ರೂ ಒಡ್ಕೊಂಡ್ನಂದ್ರ ಅವಾಗ ನಮಗ ಮಜಾ ಬರ್ತೈತಿ, ಅವಾಗ ಈಸಿ ಆಕೈತಿ. ಯಾಕೆ ಈಸಿ ಆಕೈತಿ ನೋಡೋಣ. ಯಾಕೆ ಈಸಿ ಆಕೈತಿ ಹಂಗ್ ಮಾಡೋದ್ರಿಂದ ಏನ್ ಹೆಲ್ಪ್ ಆಕೈತಿ ನೋಡೋಣ. ಇವತ್ತು ಬರೀ ಕೇಳೋದಷ್ಟ ಮಾಡಿ ನೀವು. ಸರಿ ಮತ್ತೊಂದು ತಿಳಿಸ್ರಿ. ಓಕೆ, ಮತ್ತೊಂದು ತಿಳಿಸ್ತೀನಿ. ಓಕೆ, ಇಂಥ ಸಮೀಕರಣದೊಳಗ ಮೊದಲ ನಮಗ ಡಿಫಿಕಲ್ಟಿ ಏನ್ ಬಂತ ಅದು ಗೊತ್ತಾಯ್ತು ನಿನಗ? ಹೌದ್ರಿ ಸರ್. ಅಲ್ಲ ನಂಗೆ ಈಗ ಯಾರು ಕೇಳಿದ್ರ ಅವ್ರ ಹೆಸರಲ್ಲಿಂದ ಮಾತಾಡ್ತೇನೆ. ನಮ್ಗ ಯಾರು ಹೇಳಿದ್ರಿ ಇನ್ನೊಂದು ತಿಳಿಸಿದಂತ? ಗುರುರಾಜ್ ಸರ್. ಯಾರು? ಗುರುರಾಜಿಗೆ ಇದ್ರೊಳಗೆ ನಿಂಗೆ ಡಿಫಿಕಲ್ಟಿ ಏನ್ ಬಂತ ಗೊತ್ತಾತ್ ನಿಂಗೆ? ಮೊದಲ ಡಿಫಿಕಲ್ಟಿ ಗೊತ್ತಾದ್ಮೇಲೆ ಆಮೇಲೆ ಸೊಲ್ಯೂಷನ್ ಅಲ್ಲ. ಡಿಫಿಕಲ್ಟಿ ಏನೈತಿ? ವರ್ಗ ಪದಾನು ಐತಿ, ಲೀನಿಯರ್ ಪದಾನು ಐತಿ, ಕ್ವಾಡ್ರಾಟಿಕ್ ಟರ್ಮ್ ಐತಿ, ಲೀನಿಯರ್ ಟರ್ಮ್ ಐತಿ, x² ಐತಿ, x ಐತಿ. ಹಿಂಗಾಗಿ ನಮ್ಗೆ ಆ ಕಡೆ ಈ ಕಡೆ ತಗೊಂಡ ಬರೀ ವರ್ಗಮೂಲ ತಗೊಂಡ ಏನು ಮಾಡಕ್ ಬರೋದು. ಈಗ ಟೆಕ್ನಿಕ್ ಏನವ್ರು ಯೋಚನೆ ಏನ್ ಮಾಡ್ರಿ ನೋಡ್ರಿ, ಪ್ಲಾನ್ ಹೆಂಗ್ ಮಾಡ್ರು, ಈ ಬಹುಪದೋಕ್ತಿ ಐತಲ್ಲ ದೊಡ್ಡದು, ಏನ್ x² + 9x - 42 ಐತಲ್ಲ, ಇದನ್ನ ನಾನು ಹೆಂಗಾದ್ರೂ ಮಾಡಿ ಎರಡು ಲೀನಿಯರ್ ಪದಗಳ ಗುಣಲಬ್ಧವಾಗಿ ಬರಿಬಹುದೇನು ಅಂತ ನೋಡ್ರಿ. ಇಲ್ಲಿ ಏನಾದ್ರು ಒಂದು, ಇಲ್ಲಾದ್ರೂ ಒಂದು. ಈ ಪದಗಳು ಹೆಂಗಿರ್ತಾವ ಗೊತ್ತೈತಿ? ಇವ್ ಯಾವ ವರ್ಗ ಪದ ಇರುದಿಲ್ಲ, ಇವೇನ್ ಇರ್ತಾವ? ಲೀನಿಯರ್ ಪದ ಇರ್ತಾವ. ಉದಾಹರಣೆಗೆ x+3 ಇರ್ಬೋದು, ಇಲ್ಲಿ x+3 ಇರ್ಬೋದು, ಇಲ್ಲೂ x+4 ಇರ್ಬೋದು. ಯಾಕ ಇವ್ ಗುಣಿಸಿದಾಗ ಏನಾಕೈತಿ ನೋಡ್ರಲ್ಲ, ಇಂಥದ್ದೇನೋ ಬರ್ತೈತಿ. x × x x², x × 4 ಮಾಡಿನ ಇದನ್ನ 4x, 3 × x 3x, 3 × 4 12, x² + 7x + 12 ಬಂತು. ಇಂಥದ ಒಂದು ಪದ ಬಂತು. ಇದು ಕರೆಕ್ಟ್ ಆಗ್ಲಿಲ್ಲ, ನಾ ಮಾಡಿದ್ ಕರೆಕ್ಟ್ ಆಗಿಲ್ಲ. ಇದು x+3 x+4 ಕರೆಕ್ಟ್ ಅಲ್ಲ, ಇದ್ರ ಫ್ಯಾಕ್ಟರ್ ಅಲ್ಲ ಇವು. ಆದ್ರೆ ಇಂಥದ್ದು ಬರ್ತೈತೆ ಅನ್ನೋದು ಶೇಪ್ ಎಂತದಾತಿಲ್ಲ ಅದ್ರದ್ದು, ಅದೇ ಟೈಪ್ ಶೇಪ್ ಅಂದ್ಮೇಲೆ ನಾನು ಏನ್ ಮಾಡ್ಕೋಬೇಕು, ಇದನ್ನ ಹೆಂಗಾದ್ರೂ ಮಾಡಿ ಈ ತರ ನಲ್ಲಿ +3 +4 ಏನದಲ್ಲ ಅದು ತಪ್ಪೈತದ, ಅದಕ್ಕೆ ಅದು ಬೇರೆ ಬೇರೆ ಆಗ್ತೈತಿ. ಅದು ಏನೈತೆ ಅನ್ನೋ ಗೊತ್ತಿಲ್ಲ. ಬಟ್ ಏನಿರ್ಬೋದು ಇಲ್ಲಿ, ಇದರ ರೂಪ ಹೆಂಗಿರ್ತೈತಿ? ಇದು x + a x + b ಈ ತರ ರೂಪದಾಗ ಮಾಡ್ಬೋದು ಇಲ್ಲ? ಇದನ್ನ ಮಾಡಿದೀವಿ ಅಂತಂದ್ರೆ ಹಿಂಗ ಇದಕ್ಕೆ ನಾವೇನಂತೀವಿ? ಇದನ್ನ ಹಿಂಗ್ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಏನ್ ಮಾಡೋದು? ಅದನ್ನ ಅಪವರ್ತಿಸುವುದು. ಈ ಬಹುಪದೋಕ್ತಿನ ನಾನು ಅಪವರ್ತಿಸಿಕೊಂಡೆ. ಹೆಂಗ ಅಪವರ್ತಿಸಿಕೊಂಡಿ? ಹಿಂಗ ನೋಡಿದ 12 = 3 ಗುಣಾಕಾರ 6 ಅಥವಾ 12 6 ಗುಣಾಕಾರ 2 ಬೇರೆ ಬೇರೆ ಅಪವರ್ತನಗಳು ಅದಾವ. 12 = ಏನ್ ಮಾಡ್ಬೋದು ನಾನು? ಮತ್ತೇನ್ ಮಾಡ್ಬೋದು? 12 ಗುಣಾಕಾರ 1 ಅಂತ ಮಾಡ್ಬೋದು. ಸೊ ಈ ತರ ಯಾವ್ದಾದ್ರು ಅಪವರ್ತನಗಳನ್ನ ಅದ್ರದ್ದು ಕಂಡು ಹಿಡಿಯೋಣ. ಆದ್ರೆ ಈ ಅಪವರ್ತನಗಳು ಸ್ಪ್ಲಿಟ್ ಮಾಡಿ ಒಂದ್ ನಿಮಿಷ ಮುಂದೆ ಹೋಗ್ಬೇಡ್ರಿ. ಮೊದಲ ಏನ್ ಟೆಕ್ನಿಕ್ ಈಗ ಏನ್ ಮಾಡತ್ತೆ ನೋಡ್ರಿ. ಇದನ್ನ ಮಿಡಲ್ ಪದ ಒಡ್ಯಾಕ್ ಹೋಗ್ಬೇಡ್ರಿ. ಒಬ್ಬೊಂದೊಂದಿಲ್ಲ ಮಾಡೋಣ. ಅದನ್ನೆಲ್ಲ ನಿಮ್ಗೆ ಹೇಳ್ತಾರೆ. ರೋಬೋಟ್ಸ್ ಆಗ್ಬೇಡ್ರಿ. ಎದಕ್ ಮಾಡಾಕತ್ತೀರಿ ಅದನ್ನ ತಿಳ್ಕೊರ್ ಮೊದಲು. ಯಾಕೆ ನಾವ್ ಮಾಡಿದ್ವಿ ಇದನ್ನ ಕೆಲಸ? ಸುಮ್ಮನೆ ನಿಮ್ಮ ಕೆಲಸ ಇಲ್ಲ, ಏನಾರ ಹುಡುಗರಿಗೆ ತ್ರಾಸ್ ಕೊಡೋಣ ಅಂತ ಮಾಡಿದ್ರು. ಎಕ್ಸಾಮ್ನಾಗ ಒಂದ್ ಸ್ವಲ್ಪ ತ್ರಾಸ್ ಕೊಡೋಣ ಅಂತ ಹೇಳಿ ಮಧ್ಯಪದ ಹೊಡೆದು ಅದನ್ನ ಮಾಡಿ ಇದನ್ನ ಮಾಡಿ ಜಂತರ್ ಮಂತರ್ ಹಿಂಗ್ ಮಾಡ್ರಿ ಹಂಗ್ ಮಾಡ್ರಿ, ಗುಣಿಸ್ರ ಅದ್ ಬರ್ಬೇಕ್ರಿ, ಕೂಡಿಸ್ರ ಇದು ಬರ್ಬೇಕ್ರಿ, ಒಡ್ಕೋರಿ, ಇದನ್ನ ಕಾಮನ್ ತೆಗಿರಿ, ಸುಳ್ಸುಳ ಮಾಡ್ರಿ. ಅದನ್ನೆಲ್ಲ ಹುಡುಗರಿಗೆ ತ್ರಾಸ್ ಕೊಡೋಣ ಅಂತ. ಎಷ್ಟು ಕ್ಲೆವರ್ ಟೆಕ್ನಿಕ್ ಐತಿ ನೋಡ್ರಿ ಇಲ್ಲಿ. ಇದನ್ನ ಯಾಕೆ ಹಿಂಗ್ ಮಾಡ್ಕೊಂಡಿರೋದು? ಎಷ್ಟೊಂದು ಜಾಣ ಟೆಕ್ನಿಕ್ ಐತಿ ನೋಡ್ರಿ. ಎಷ್ಟು ಜಾಣ ಟೆಕ್ನಿಕ್ ಐತಿ, ಸ್ವಲ್ಪ ಅಪ್ರಿಶಿಯೇಟ್ ಮಾಡ್ರಿ ಅದನ್ನ. ಇದನ್ನ ಒಡ್ಕೊಳ್ಳೋದ್ರಿಂದ ಈ ಒಂದೊಂದು ಪದಗಳು ಎಂತಾವ್ ಬಂದು ಇವು ವರ್ಗ ಪದ ಇರ್ತಾವೋ, ಏನು ಸಾದಾ ಪದ ಇರ್ತಾವ, ಲೀನಿಯರ್ ಪದ ಇರ್ತಾವ.
ಲೀನಿಯರ್ ಪದ ರೀ. ಹಾ ಲೀನಿಯರ್ ಪದ ರೀ. ನನಗ ಲೀನಿಯರ್ ಪದ ಇದ್ದಿದ್ದ ಸಮೀಕರಣಗಳನ್ನ ಬಿಡಿಸೋದು ಹೆಂಗ ಅನ್ನೋದು ಗೊತ್ತೈತಿ. ಈಗ ಲೀನಿಯರ್ ಪದಗಳ ಗುಣಲಬ್ಧ ಆಯ್ತಿದು ನೋಡ್ರಿ. ಇದನ್ನ ಈ ಕಡೆ 442 ಈ ಕಡೆ ಯಾಕೆ ತಗೊಂಡ್ರು ಅದಕ್ಕೂ ರೀಸನ್ ಐತಿ ನೋಡ್ರಿ. ಇಲ್ಲಿ 442 ಯಾಕೆ ಈ ಕಡೆ ತಗೊಂಡ್ ನಾವು 0 ಯಾಕೆ ಮಾಡ್ಕೊಂಡ್ವಿ ಅದಕ್ಕೂ ಕಾರಣ ಐತಿ ನೋಡ್ರಿ. ಈಗ ಏನ್ ಹೇಳ್ಬೋದು, ಹಿಂಗಿದ್ದಾಗ ಏನ್ ಹೇಳ್ಬೋದು ನಾನು, x ಪ್ಲಸ್ a ಇಂಟು x ಪ್ಲಸ್ b ಇಕ್ವಲ್ ಟು 0 ಇದ್ದಾಗ ನಾನು ಏನ್ ಹೇಳ್ಬೋದು? ಈದರೆ 0 ಆಗಿರ್ಬೇಕು, ಈದರೆ 0 ಆಗಿರ್ಬೇಕು. ಎರಡು 0 ಆಗಿರ್ಲಿಲ್ಲ ಅಂದ್ರ ಇದು 0 ಇಲ್ಲ, ಇದು 0 ಇಲ್ಲ ಅಂದ್ರೆ ಅದ್ರ ಗುಣಲಬ್ಧ 0 ಆಗಕ್ ಸಾಧ್ಯತೆ. ಎರಡು ಸಂಖ್ಯೆ ಅದಾವ, ಇದು 0 ಇಲ್ಲ, ಇದು 0 ಇಲ್ಲ, ಅದ್ರ ಗುಣಲಬ್ಧ 0 ಆಗೈತಿ. ಇಂತ ಸಂಖ್ಯೆ ತಗೊಂಡ್ಬರ್ತೀರ ನನಗ ಎರಡು ಸಂಖ್ಯೆಗಳನ್ನ. ಇದು 0 ಆಗಿರ್ಬಾರ್ದು, ಇದು 0 ಆಗಿರ್ಬಾರ್ದು, ಆದ್ರ ಗುಣಾಕಾರ ಮಾಡ್ರೆ 0 ಬರ್ಬೇಕು. ಅಂತವ್ ಯಾವ ಸಂಖ್ಯೆ ಅದಾವ ಅಂದ್ಮೇಲೆ ಹಿಂಗಿತ್ತಪ್ಪ. ಎ ಗುಣಾಕಾರ ಬಿ ಈಕ್ವಲ್ ಟು 0 ಐತಲ್ಲ, ನೀವ್ ಏನ್ ಹೇಳ್ಬೋದು ಇದ್ರಿಂದ ಏನ್ ಹೇಳ್ಬೋದು ನೀವು? ಎ ಅರೆ 0 ಆಗಿರ್ಬೇಕು ಅಥವಾ ಬಿ ಅರೆ 0 ಆಗಿರ್ಬೇಕು. ಹಾ ಈಗ ಅಂದ್ರೆ ಈದರೆ 0 ಆಗಿರ್ಬೇಕು, ಈ ಪದಾರೆ 0 ಆಗಿರ್ಬೇಕು. ಆದ್ರೆ ಇವೆರಡು ಪದಗಳು ಹೆಂಗದಾವ ಅಂದ್ರೆ ನಂಗೆ ಹೆಂಗ್ ಸಿಕ್ಕು? ಎಕ್ಸ್ ಪ್ಲಸ್ ಎ ಈಕ್ವಲ್ ಟು 0 ಅರೆ ಸಿಕ್ತು, ಆರ್ ಬಿ ಈಕ್ವಲ್ ಟು 0. ಇದನ್ನ ನಾನು ಬಿಡಿಸ್ಬೋದೋ ಇಲ್ಲೋ? ಇದನ್ನ ಬಿಡಿಸ್ಬೋದೋ ಇಲ್ಲೋ? ಬಹಳ ಈಸಿಯಾಗಿ ಇದನ್ನ ಟೆಕ್ನಿಕ್ ಬಹಳ 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 ದೊಡ್ಡ ಟೆಕ್ನಿಕ್ ಇದು, ಅಷ್ಟಿಷ್ಟಲ್ಲ ಇದು. ಅದಕ್ಕೆ ಯಾವ್ದೇ ರೀತಿ ಕಿಮ್ಮತ್ತಿಲ್ದಂಗ್ ಹೇಳ್ತಾರ. ಅದನ್ನ ಮಧ್ಯ ಪದ ಹೊಡ್ಕೋರಿ, ಅದನ್ನ ಮಾಡ್ಕೋರಿ, ಇದನ್ನ ಮಾಡ್ಕೋರಿ, ಇದನ್ನ ಮಾಡ್ಕೋರಿ, ಅದನ್ನ ಮಾಡ್ಕೋರಿ. ಅರ್ಥ ಆಯ್ತಿದು? ಎಷ್ಟೊಂದು ಕ್ಲೆವರ್ ಟೆಕ್ನಿಕ್ ಐತಿ. ಏನ್ ಮಾಡಿದಾರೆ ಇಲ್ಲಿ ಅಂತ ಈಗ ಅಲ್ಲ, ಏನ್ ಮಾಡ್ಬೇಕು? ನಾ ಆನ್ಸರ್ ಕೊಟ್ಟಿಲ್ಲ, ಇನ್ನ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಇದನ್ನ ಇದನ್ನ ಏನ್ ಮಾಡ್ಕೋಬೇಕು ನಾನು? ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ರೂಪದೊಳಗ ಈ ಬಹುಪದೋಕ್ತಿಯನ್ನ ನಾನು ತಗೊಂಡ್ಬರ್ಬೇಕು, ಒಡ್ಕೋಬೇಕು. ಎರಡು ಸಂಖ್ಯೆಗಳ, ಎರಡು ಬೀಜೋಕ್ತಿಗಳ ಗುಣಲಬ್ಧವಾಗಿ ಅದನ್ನು ಬರಿಬೇಕು. ಅದನ್ನು ಬರೆಯೋದಕ್ಕ ಟೆಕ್ನಿಕ್ಗಳು ಬೇರೆ ಬೇರೆ, ಇನ್ನು ಬೇರೆ ನೆಕ್ಸ್ಟ್ ಟೆಕ್ನಿಕ್ಗಳು. ಅದನ್ನ ಬರೆಯಕ್ ನಾವ್ ಏನ್ ಮಾಡ್ತೇವೆ ಟೆಕ್ನಿಕ್ ಅಂದ್ರೆ, ಫಸ್ಟ್ ನಾವ್ ಏನ್ ನೋಡ್ಕೋತೇವಿ, ಈ ಎಕ್ಸ್ ಸ್ಕ್ವೇರ್ ಜೊತೆಗೆ ಇಲ್ಲಿ ಏನು ಸಹಗುಣಕ ಐತ್ಲ, ಇದಕ್ಕೆ ನೋಡ್ರಿ, ಇದು ಯಾವ್ದೇ ರೀತಿ ಇದೊಂದು ಬಹುಪದೋಕ್ತಿ ಐತೆ ಅಂತ ತಿಳ್ಕೊರಿ. ಫಾರ್ ಎಕ್ಸಾಂಪಲ್ 2x ಸ್ಕ್ವೇರ್ ಮೈನಸ್ 3x ಪ್ಲಸ್ 16. ಇದ್ರೊಳಗೆ ಕೆಲವೊಂದು ಶಬ್ದಗಳನ್ನ ನೋಡೋಣ. ಈಗ ಈ ಪದಕ್ಕೆ ನಾವೇನಂತ ಕರಿತೇವಿ? ವರ್ಗಪದ. ಇಲ್ಲಿ ಎಕ್ಸ್ ಸ್ಕ್ವೇರ್ ಐತಲ್ಲ, ಈ ಎಕ್ಸ್ ಸ್ಕ್ವೇರ್ ಜೊತೆಗೆ ಏನ್ ಗುಣಾಕಾರ ಆಗೈತಲ್ಲ, ಇದಕ್ಕೆ ನಾವೇನಂತ ಕರಿತೇವಿ? ಎಕ್ಸ್ ಸ್ಕ್ವೇರ್ ದ ಸಹಗುಣಕ. ಇಂಗ್ಲಿಷ್ ದಾಗ ಏನಂತ ಕರಿತೇವೆ ಇದಕ್ಕ? ಬರ್ಕೊಡ್ರಿ, ಬಹಳ ಸಲ ಬರ್ತೈತಿ ಶಬ್ದ, ಕೋಯಿಫಿಷಿಯಂಟ್. ಬರ್ಕೊಡ್ರಿ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ದ ಕೋಯಿಫಿಷಿಯಂಟ್ ಎಷ್ಟೈತಿ? 2 ಐತಿ. 2ರಿಂದ ಗುಣಾಕಾರ ಆಗೈತಿ. ಬರ್ಕೊಡ್ರಿ. ನೋಡ್ರು ಬೋರ್ಡ್ ಮೇಲೆ COEFFICIENT. COEFFICIENT ಕೋಯಿಫಿಷಿಯಂಟ್ ಅಂದ್ರೆ ಸಹಗುಣಕ. ಕೋ ಅಂದ್ರೆ ಜೋಡಿದಾಗ ಬರೋದು. ಕೋ ಅಂತ ಯಾವ್ದಕ್ಕಂತೇವಿ? ಜೋಡಿ. ಸಹಕಾರಿ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕ್. ಕೋ ಅಂತ ಯಾವ್ದಕ್ಕಂತೀವಿ ನಾವು? ಯಾವ್ದು ಸಹಕಾರದೊಂದಿಗೆ ಅದ್ರ ಜೊತೆಗೆ ಬರುವಂತಹದಕ್ಕೆ. ಕೋ ವರ್ಕರ್, ಜೋಡಿ ವರ್ಕ್ ಮಾಡೋರ್ಗೆ ಕೋ ವರ್ಕರ್. ಕೊಲೀಗ್. ಸೊ ಎಕ್ಸ್ ಸ್ಕ್ವೇರ್ ದ ಕೋಯಿಫಿಷಿಯಂಟ್ ಎಷ್ಟೈತಿ? 2 ಐತಿ. ಎಕ್ಸ್ ದ ಕೋಯಿಫಿಷಿಯಂಟ್ ಎಷ್ಟೈತಿ? 3 ಐತ್ರಿ. ಮೈನಸ್ 3 ಗುಣಿಸಿ -3 ಐತಿ. ಓಕೆ,
ಆಮೇಲೆ ಇದಕ್ಕೆ ನಾವ್ ಏನಂತೀವಿ, ಕೊನೆ ಪದ ಏನಿರ್ತೈತಲ್ಲ ಇದಕ್ಕೆ ಏನಂತೀವಿ ನಾವು ಕಾನ್ಸ್ಟಂಟ್ ಅಥವಾ ಸ್ಥಿರಾಂಕ. ಸ್ಥಿರಾಂಕ. ಯಾವ ಬಹುಪದೋಕ್ತಿಯಲ್ಲಿ ಬಹುಪದೋಕ್ತಿಗೆ ಒಂದೇನಿರ್ತೈತಿ, ಅದಕ್ಕಾದಂತ ಡಿಗ್ರಿ ಇರ್ತೈತಿ. ಬಹುಪದೋಕ್ತಿ ಅದಕ್ಕೆ ಡಿಗ್ರಿ ಇರ್ತೈತಿ. ಇದು 2ನೇ ಡಿಗ್ರಿ ಬಹುಪದೋಕ್ತಿ ಅಥವಾ ಕ್ವಾಡ್ರಾಟಿಕ್ ಬಹುಪದೋಕ್ತಿ. ಇದು ಅಂದ್ರೆ ಇಲ್ಲಿ ಗರಿಷ್ಠವಾದ ಘಾತಾಂಕ ಎಷ್ಟೈತಿ? 2 ಐತಿ. ಡಿಗ್ರಿ 3 ಇದ್ದಿದ್ದು ಅಂದ್ರೆ ಹೆಂಗಿರ್ತೈತಿ? ಡಿಗ್ರಿ 3 ಇದ್ದಿದ್ದು ಅಂದ್ರೆ x³ ಪ್ಲಸ್ 2x ಸ್ಕ್ವೇರ್ something 2x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 6 ಹಿಂಗೆ ಇದು ಬೇಡ. ಇದಕ್ಕೆ ನಾವು ಡಿಗ್ರಿ 3 ಇದ್ದಿದ್ದು ಬಹುಪದೋಕ್ತಿ ಅಂತ ಕರಿತೀವಿ. ಈಗ ಡಿಗ್ರಿ 3 ಇದು ಡಿಗ್ರಿ 3 ಇದ್ದಿದ್ದಾನ x³ ಅಷ್ಟ ಕೊಟ್ಟರು ಇದು ಡಿಗ್ರಿ 3ದ ಸ್ಕ್ವೇರ್ ಇರ್ಲಿಲ್ಲ ನಡೀತೈತಿ. x³ ಪ್ಲಸ್ x ಇದ್ರು ಸರಿ ಇದು ಡಿಗ್ರಿ 3ದ. ಹೌದ್ರಿ. x³ ಪ್ಲಸ್ 2x ಸ್ಕ್ವೇರ್ ಇದ್ರು ಇಷ್ಟ ಇದ್ರು ಸರಿ ಇದು ಡಿಗ್ರಿ 3ನ. ಹೈಯೆಸ್ಟ್ ಪವರ್ ಏನಿರ್ತೈತಲ್ಲ ಆ ಬಹುಪದೋಕ್ತಿ ಒಳಗ ಅದಕ್ಕೆ ನಾವೇನಂತ ಕರಿತೀವಿ? ಆ ಬಹುಪದೋಕ್ತಿಯ ಡಿಗ್ರಿ ಅಂತ ಕರಿತೀವಿ. ಕನ್ನಡದಾಗ ಏನಂತಾರೆ ಡಿಗ್ರಿಗೆ? ಮಹತ್ತಮ ಘಾತ. ರೈಟ್. ಸೊ ನೀವ್ ಇದನ್ನ ಒಡ್ಕೋಬೇಕಾದ್ರ ನೋಡ್ರಿ ಟೆಕ್ನಿಕ್ ಯೂಸ್ ಮಾಡ್ತಾರೆ. ಮೊದಲ ಇದರ ಘಾತದ ಏನ್ ಇರ್ತೈತ್ಲ ಇಲ್ಲಿ ಇದು ಇರ್ತೈತ್ಲ, ಇದು x ಸ್ಕ್ವೇರ್ ಕೊಯಿಫಿಷಿಯಂಟ್ ಇರ್ತೈತ್ಲ ಅದು 1 ಇರ್ಬೇಕು. ಹಂಗ್ ಮಾಡ್ಕೋತೀನಿ. ಮ್ಯೂಟ್ ಮಾಡ್ರಿ ಎಲ್ಲರೂ ಮ್ಯೂಟ್ ಮಾಡ್ರಿ, ಯಾರು ಅನ್ಮ್ಯೂಟ್ ಮಾಡಂತ. x ಸ್ಕ್ವೇರ್ ಕೊಯಿಫಿಷಿಯಂಟ್ ಮತ್ತೆ ಯಾರು ಇನ್ನು ಅನ್ಮ್ಯೂಟ್ ಮಾಡಿದೈತಿ? x ಸ್ಕ್ವೇರ್ ಕೊಯಿಫಿಷಿಯಂಟ್ ಎಷ್ಟಿರ್ಬೇಕು? 1 ಇರ್ಬೇಕು. ಇಲ್ಲಿ 1 ಐತಿ ಇದು. ಸೊ ನೋ ಪ್ರಾಬ್ಲಮ್. ಹಿಂಗಿದ್ದಾಗ ನಾ ಏನ್ ಮಾಡ್ತೇನೆ, ಈಗಾಗಲೇ ಈ ರೂಪದಾಗಿದ್ದಾಗ ನಾನು ಏನ್ ಮಾಡ್ತೇನಿ, ಈ ಮಧ್ಯ ಪದ ಐತಲ್ಲ ಇದನ್ನ ಒಡ್ಕೋತೇನೆ. ಇದನ್ನ ಒಡ್ಕೊಳ್ಳೋದಂದ್ರೆ ಹೆಂಗ? 5x ಪ್ಲಸ್ 4x ಅಂತ ಒಡ್ಕೋಬಹುದು, ಅಥವಾ 13x ಮೈನಸ್ 4x ಅಂತ ಒಡ್ಕೋಬಹುದು, 20x ಮೈನಸ್ 9x ಅಂತ ಒಡ್ಕೋಬಹುದು, 6x ಪ್ಲಸ್ 3x ಅಂತ ಒಡ್ಕೋಬಹುದು, 100x ಮೈನಸ್ 91x ಅಂತ ಒಡ್ಕೋಬಹುದು. ಬೇಕಾದಂಗ ಒಡ್ಕೋಬಹುದಾಗಿತ್ತು ನಾನು. ಆದ್ರ ನನಗೆ ಯಾವಾಗ ಇದು ಹೆಲ್ಪ್ ಆಕೈತಂದ್ರ ಆ ಒಡ್ಕೊಂಡಿರ್ತೈತ್ಲಾ ಆ 2 ಪದಗಳ ಕೊಯಿಫಿಷಿಯಂಟ್ ಗಳ ಗುಣಾಕಾರ ಎಷ್ಟಿರ್ಬೇಕು? ಈ ಸ್ಥಿರಾಂಕ ಅಂದ್ರೆ ನಾ ಎಂತ ಪದವನ್ನು 2 ಸಂಖ್ಯೆ ಇಂತ ತಗೊಂಡ್ಬರ್ಬೇಕಲ್ಲ, 2 ಇಂತ ಸಂಖ್ಯೆ ತಗೊಂಡ್ಬರ್ಬೇಕಲ್ಲ, ಅವ್ನ್ 2 ಗುಣಿಸಿದ್ರ ನನಗೆ ಏನ್ ಬರ್ಬೇಕು? ಮೈನಸ್ 442 ಬರ್ಬೇಕು. ಆಮೇಲೆ ಇವೆರಡೂ ಕೂಡಿಸಿದ್ರೆ ಏನ್ ಬರ್ಬೇಕು? 9 ಬರ್ಬೇಕು. 9 ಅಂತಾವ್ 2 ಯಾವ ಪದಗಳದಾವು ನೋಡ್ರಿ. ಇದನ್ನ ಹೆಂಗ ತೆಗಿಯೋದು? ಇದಕ್ಕೆ ಯಾವ್ದೋ ರೀತಿಯಾದ ಟೆಕ್ನಿಕ್ ಇಲ್ಲ. ಇದನ್ನ ಹೆಂಗ್ ಕೊಂಡು ಹಿಡ್ಕೊಳ್ದ್ರಿ ಸರ್? ಏನ್ ಬರ್ತೈತಿ? ಪ್ರಾಕ್ಟೀಸ್ ಇಂದ ಇದು ಪ್ರಾಕ್ಟೀಸ್ ಇಂದ ಬರ್ತೈತಿ. ಸ್ವಲ್ಪ ನೀವು ಮಾಡ್ಬೋದು. ಅಂದ್ರೆ ಏನ್ ಮಾಡ್ಬೇಕು? ನಾನು ಈ 442 ಸ್ಕ್ವೇರ್ ಹೋಗ್ಬೇಕು. ಎಷ್ಟು ಬಂತು? ಮೈನಸ್ 17 ಪ್ಲಸ್ 26. ವೆರಿ ಗುಡ್. ಈಗ 26 ಮತ್ತ 17 ಗುಣಿಸ್ರಿ ಎಷ್ಟಾತು? ಬರೋಬ್ಬರಿ 442. ಆದ್ರ ನನಗೆ ಕೂಡಿಸಿದಾಗ 9 ಬರ್ಬೇಕು. ಅಂದ್ರೆ ಏನಾಯ್ತು? ಒಂದ್ರ ಪ್ಲಸ್ ಇರ್ಬೇಕು, ಒಂದು ಮೈನಸ್ ಇರ್ಬೇಕು. ಇದ್ರೊಳಗೆ ಯಾವ್ದು ಪ್ಲಸ್ ಇರ್ಬೇಕು, ಯಾವ್ದು ಮೈನಸ್ ಇರ್ಬೇಕು? ಕಡಿಮೆ ಇದ್ದಿದ್ದು ಮೈನಸ್ ಇರ್ಬೇಕು. ಗುಣಾಕಾರ ಮೈನಸ್ 17. ಹಿಂಗ್ ಮಾಡಿದಾಗ ಏನಾಯ್ತು? ಕೂಡಿಸಿದಾಗ ಬರೋಬ್ಬರಿ ಪ್ಲಸ್ 9 ಬರ್ತೈತಿ, ಗುಣಿಸಿದಾಗ ಬರೋಬ್ಬರಿ ಮೈನಸ್ 442 ಬರ್ತೈತಿ. ಸೊ ಅದಕ್ಕೆ ನಾನು ಏನ್ ಬರ್ಕೋತೇನಿ? x ಸ್ಕ್ವೇರ್. ಇದು 9x ಹೆಂಗ್ ಬರ್ಕೋತೇನೆ ನೋಡ್ರಿ. 9x ಜಾಗದಾಗ ಏನ್ ಬರೀತೇನೆ ಹಂಗಾದ್ರೆ? 26x ಮೈನಸ್ 17x. ಎಲ್ಲ ಒಂದ ನೋಡ್ರಿ, ಹಳೆ ಎಲ್ಲ ಮಗಳ ಗಂಡ ಇದು. ಈ 26x ಮೈನಸ್ 17x 9x ಕನ ಸಮ ಆಯ್ತು ನೋಡ್ಕೊರ್ಬೇಕಾರೆ. ಮೈನಸ್ 442 ಈಗ ಒಂದು ಮ್ಯಾಜಿಕ್ ಆಕೈತಿ ನೋಡ್ರಿ. ಈಗ ಏನಾಕೈತಿ? ಮೊದಲನೇ 2 ಪದಗಳದೊಳಗೆ x ಕಾಮನ್ ಇಲ್ಲಿ x ಪ್ಲಸ್ 26. ಈಗ ಯಾರು ಮಾತಾಡ್ಬೇಡ, ಕೆಲವೊಬ್ರಿಗೆ ಪಾಪ ತಿಳಿಯಂಗಿಲ್ಲ. ಯಾರಿಗ್ ಗೊತ್ತೈತೋ ಕೆಲವೊಬ್ರಿಗೆ ಗೊತ್ತೈತಿ, ಕೆಲವೊಬ್ರು ನೀವು ಏನ್ ಮಾಡಿರ್ತೀರಿ ಸ್ಕೂಲ್ನಾಗ ಆಗಿರ್ತೈತಿ. ಇನ್ನೊಬ್ಬರ ಬಗ್ಗೆ ಲಕ್ಷ ಇರ್ಬೇಕು.
ಕೆಲವೊಬ್ರು ಸ್ಕೂಲ್ನಾಗ ಆಗಿರೋದಿಲ್ಲ, ಸ್ವಲ್ಪ ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಡ್ತೈತೆ ಎಲ್ಲರೂ ಮಾತಾಡ್ಬಿಟ್ಟು. ಎಕ್ಸ್ ಸ್ಕ್ವೇರ್ ಪ್ಲಸ್ 26x ಐತಲ್ಲ, ಈ ಎರಡು ಪದಗಳಲ್ಲಿ ಎಕ್ಸ್ ಅನ್ನು ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 26 ಉಳಿತು, ಮೈನಸ್ ಈ ಎರಡು ಪದಗಳಲ್ಲಿ ಅಂದ್ರೆ ಯಾವುದು ಈ ಮೈನಸ್, ಇಲ್ಲ ಈ ಕಲರ್ ಬೇರೆ ತೋರಿಸ್ತೀನಿ, ಈ ಎರಡು ಪದಗಳಲ್ಲಿ ಮೈನಸ್ 17 ಕಾಮನ್ ತೆಗಿತೇನೆ ನಾನು, ಅವಾಗ ಎಷ್ಟು ಉಳಿತೈತಿ? ಇಲ್ಲಿ ಮ್ಯಾಜಿಕ್ ಆಕೈತಿ ನೋಡ್ರಿ, ಸೇಮ ಉಳಿತೈತಿ. ಇದು ಸಹಿತ ಎಕ್ಸ್ ಪ್ಲಸ್ ಇದು ಯಾಕೆ ಉಳಿತೈತಿ? ಅದು ಆಟೋಮೆಟಿಕಲಿ ಉಳಿತೈತಿ, ಯಾಕಂದ್ರೆ ನಾವು ಅದೇ ರೀತಿಯಾಗಿ ಅದನ್ನ ಒಡ್ಕೊಂಡಿದ್ದೇವೆ. ಅದನ್ನ ಆ ಒಡ್ಕೊಳ್ಳುವಾಗನ ಹಂಗ್ ಮಾಡ್ಕೊಂಡಿದ್ದೇವೆ ನಾವು, ಅದನ್ನ ಗುಣಿಸಿದ್ರೆ ಇದು ಬರೋ ಒಂದು, ಅದಕ್ಕೆ ಅದು ಒಂದ ಪದ ಉಳಿತೈತಿ. ಅದು ಅದೇ ಟೆಕ್ನಿಕ್ ಅದು. ಈಗ ನೋಡ್ರಿ ಮತ್ತೊಮ್ಮೆ ಕಾಮನ್ ಬಂತೀಗ, ಈಗ ಎರಡನೇ ಸಲ ಕಾಮನ್ ಬಂತು, ಎಕ್ಸ್ ಪ್ಲಸ್ 26 ಮತ್ತೊಮ್ಮೆ ಕಾಮನ್ ಬಂತೀಗ, ಹೌದಲ್ಲ? ಸೊ ಎಕ್ಸ್ ಪ್ಲಸ್ 26 ಹೊರಗೆ ತೆಗಿತೇನೆ ನಾನು, ಉಳಿತೇನು? ಇಲ್ಲಿ ಎಕ್ಸ್ ಉಳಿತು, ಇಲ್ಲಿ -17 ಉಳಿತು, 0 ಬಂತು. ನನಗ್ ಹೆಂಗ್ ಬಂತು ನೋಡ್ರಿ, ಹಂಗಾರ ಇದು ಯಾವ ರೂಪದಾಗ ಬಂತಿದು? ಇದು ಲೀನಿಯರ್ ಪದಗಳ ಗುಣಲಬ್ಧವಾಗಿ ಬಂತು ನೋಡ್ರಿ. ಹಾ, ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ. ಆದ್ದರಿಂದ ನಾ ಏನ್ ಹೇಳ್ಬೋದು? ಈದರೆ 0 ಆಗಿರ್ತೈತಿ? ಇಲ್ಲ, ಈದರೆ 0 ಆಗಿರ್ತೈತಿ. ಅದರಿಂದ ನಾನು ಏನ್ ಬರಿತೇನೆ ಇಲ್ಲಿ ಮ್ಯಾಲ? ಎಕ್ಸ್ ಪ್ಲಸ್ 26 ಈಕ್ವಲ್ ಟು 0 ಆಗಿರ್ತೈತಿ, ಅಥವಾ ಎಕ್ಸ್ ಮೈನಸ್ 17 0 ಆಗಿರ್ತೈತಿ, ಇದರ 0 ಆಗಿರ್ತೈತಿ. ಇವೆರಡರಾಗ ಒಂದ್ ಆಗಿರಕ ಬೇಕು. ಇವೆರಡರಾಗ ಯಾವ 0 ಆಗಿರ್ಕಿಲ್ಲ ಅಂದ್ರೆ ಇದು ಗುಣಾಕಾರ 0 ಆಗಕ್ ಸಾಧ್ಯನೇ ಇಲ್ಲ ನೋಡ್ರಿ. ಇದ್ರ ಗುಣಲಬ್ಧ 0 ಆಗಕ್ ಸಾಧ್ಯ ಇರ್ತಿರ್ಕಿಲ್ಲ. ಎಕ್ಸ್ ಪ್ಲಸ್ 26 0 ಆಗಿರ್ಬೇಕು, ಎಕ್ಸ್ ಮೈನಸ್ 17 0 ಆಗಿರ್ಬೇಕು. ಈಗ ಇದಾಗೈತೆ ಅಂತ ತಿಳ್ಕೊಂಡು, ಈಗ ಇದು 1ನೇ ಕೇಸ, ಇದು 2ನೇ ಕೇಸ್. ಈಗ ಎರಡೂ ಆಗಿರ್ಬೋದು. ಎಕ್ಸ್ ಪ್ಲಸ್ 26 0 ಆಗಿತ್ತಂದ್ರ ಎಕ್ಸ್ ಎಷ್ಟಾಗಿರ್ತಿತ್ತು? -26. ಈಗ ಎಕ್ಸ್ ಮೈನಸ್ 17 0 ಆಗಿರ್ತಿತ್ತು ಅಂದ್ರೆ ಎಕ್ಸ್ ಎಷ್ಟಾಗಿರ್ತಿತ್ತು? ಈಗ ಆಯತದ ಉದ್ದ -26 ಆಗಿರಾಕ ನಮ್ಮ ಒಂದು ಇದು ಆಕ್ಚುಲಿ ಖರೆ ಈ -26 ಆದ್ರೂ ನಡೀತೈತಿ. ಆದ್ರೆ ನಮ್ಮ ಕೇಸ್ ಒಳಗ ನಮ್ಮ ಒಂದು ಸಮಸ್ಯೆಯಲ್ಲಿ ಎಕ್ಸ್ -26 ಆಗಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಆಯತದ ಉದ್ದ ಮತ್ತು ಅಗಲ ಆಯ್ತು. ಯಾವುದು ಅಗಲ ಆಯ್ತು? ಆಯತದ ಅಗಲ -26 ಆಗಿದ್ರೆ ಅದಕ್ಕೆ ಅರ್ಥಹೀನವಾದದ್ದು. ಸೊ ಇಲ್ಲಿ ಅರ್ಥಬದ್ಧವಾದದ್ದು ಯಾವ್ದೈತಿ ಇದ್ರೊಳಗ? 17 ಒಂದ ಐತಿ. ಸೊ 17 ಹಾಕೋನ್ ಇಲ್ಲಿ. ಇದೆಷ್ಟಾತು? 17 ಪ್ಲಸ್ 9 ಎಷ್ಟಾತಿದು? 26. ವಿಸ್ತೀರ್ಣ ಎಷ್ಟಾತು? 17 ಗುಣಾಕಾರ 26 ಎಷ್ಟಾತು? 442. ಎಲ್ಲಾ ತಾಳೆ ಆತ್ ನೋಡಿ. ನಡುವ ಆನ್ಸರ್ ಸಿಕ್ಕಿತ್ರಿ. ಸರಿ, ಅದ್ ಮ್ಯಾಲಿದೊಂದ್ ಸ್ವಲ್ಪ ಇನ್ನೊಂದ್ಸತಿ ಹೇಳ್ತೀರಿ? ಯಾವ್ದು? ಇದನ್ನ ಅದ್ರ ರೆಡ್ ಇಂಕ್ಲೆ ಬರ್ದಿರ್ಲ ರೀ, ಅದ್ರಿ ಈ ಸೈಡ್ ರೀ. ಎಕ್ಸ್ ಪ್ಲಸ್ 26 ಈಕ್ವಲ್ ಟು 0 ಅಥವಾ ಎಕ್ಸ್ ಮೈನಸ್ 17 ಈಕ್ವಲ್ ಟು 0. ಯಾಕೆ ಆಗ್ಬೇಕು ಗೊತ್ತಾತು? ಇಲ್ಲಿಂದ ಗೊತ್ತಾತು. ಲಾಸ್ಟ್ ಈ ಸೈಡ್ ರೀ. ಓಕೆ, ಅದಲ್ಲ ಇದು ಈ ಕಡೆ ಅದಲ್ಲ. ಹಾ ರೀ, ಏನೈತಿ ಇಲ್ಲಿ? ಎಕ್ಸ್ ಪ್ಲಸ್ 26 ಈಕ್ವಲ್ ಟು 0 ಐತಿ. ಹಂಗಾದ್ರೆ ಏನಾಯ್ತು? ಎಕ್ಸ್ ಈಕ್ವಲ್ ಟು ಎಷ್ಟಾಯ್ತು? 17 ಆತ್ರಿ. ಅಲ್ಲೋ, ಎಕ್ಸ್ ಪ್ಲಸ್ 26 ಈಕ್ವಲ್ ಟು 0 ಆಯ್ತು. -26 ಆಕೇತ್ರಿ. ಆತಲ್ಲ, ಇಲ್ಲೇ ಬರ್ದೇನು. x is equal to -26 ರೀ. ಆಮೇಲೆ ಹಂಗ ಎಕ್ಸ್ ಮೈನಸ್ 17 0 ಆಗಿತ್ತು ಅಂದ್ರೆ ಎಕ್ಸ್ ಎಷ್ಟಾಗಿರ್ತಿತ್ತು? 17 ರೀ. x is equal to plus 17. ಅಂದ್ರೆ ಇವೆರಡು ಸರಿಯಾದ ಉತ್ತರಗಳು. ಈ ಉತ್ತರ ಹಾಕಿದ್ರು ಬರ್ತೈತಿ. ಇಲ್ಲಿ ತೋರಿಸ್ತೀನಿ ನಿಮಗೆ ಬೇಕಾದ್ರೆ, ನಿಮ್ಗೆ ಇನ್ನೊಂದು ತೋರಿಸ್. ಈ -26 ಐತ್ಲ, ಅದನ್ನು ಉತ್ತರ ಹಾಕಿ ನೋಡಿರ್ಬೇಕಾರೆ ಅದು ಸರಿ ಹೋಗತಿ, ಅದು ಸರಿ ಹೋಗತೈತಿ. ಒಂದ್ ವೇಳೆಕ ಇದು ಬ್ರೆಡ್ -26 ಆಗಿತ್ತು ಅಂತ ತಿಳ್ಕೊರಿ. ಎಕ್ಸ್ ಇದು ಎಷ್ಟಾಕಿತ್ತು? -26 ಪ್ಲಸ್ 9 ಎಷ್ಟಾಗಿರ್ತಿತ್ತು? -17 -26 ಪ್ಲಸ್ 9 ಎಷ್ಟಾಗಿರ್ತಿತ್ತು? -17 ರೀ. -17 ಹಾ, ಗುಣಾಕಾರ ಮಾಡ್ರೆ ಎಷ್ಟು ಬರ್ತಿತ್ತು? ರೈಟ್. ಸೊ ಈಗ್ಲೂ ಸಹಿತ ಉತ್ತರ ಬರ್ತಿತ್ತು. ಆದ್ರ ಈ ಉತ್ತರ ನಮಗ್ ಉಪಯೋಗ ಇಲ್ಲ. ಯಾಕೆ ಉತ್ತರ ಉಪಯೋಗ ಇಲ್ಲ? ಉದ್ದ ಅಗಲಗಳು ನೆಗೆಟಿವ್ ಆಗಿ ಇರುವುದಿಲ್ಲ, ನಮಗ್ ಗೊತ್ತಿದೆ. ಆಯತದ ಉದ್ದ ಅಗಲಗಳು ಯಾವತ್ತು ಪಾಸಿಟಿವ್ ಇರ್ತಾವ. ಅದಕ್ಕೆ ಈ ಉತ್ತರನ ಏನ್ ಮಾಡಿ ಬಿಟ್ಟಿದ್ದೇನೆ, ಬ್ಯಾಡ್ ಅಂತ ಹೇಳಿ. ಈ ಉತ್ತರ ಒಂದು ತಗೊಂಡು ಇದರ ಅಥವಾ ಐತಿ, ನೆನಪಿರ್ಲಿ ಅದಕ್ಕೆ ಯಾವ ಐತಿ? ಇದು ಅಥವಾ ಐತಿ, ಆರ್ ಐತಿ. ಇದರೇ ಇರ್ಬೋದು ಅಥವಾ ಇದರೇ ಇರ್ಬೋದು. ನಾ ಯಾವ್ದನ್ನ ತಗೋತೇನೆ ಇದ್ರೊಳಗ?
ಎಕ್ಸ್ ಈಕ್ವಲ್ ಟು 17 ಅಂತ ತಗೋತೀನಿ. ಇದನ್ನ ಸರಿ, 17 ಎರಡು ತಗೊಂಡಾಗ minus ಇದು ಎಷ್ಟಾಯ್ತು? ಇದ್ದು ಏನು ಬರುದಿಲ್ಲ ಹಂಗ, ಎರಡು ಮೈನಸ್ ಇದ್ದು ಅಂದ್ರೆ ಬರುದಿಲ್ಲ. ಈ ಆಯತ ಐದು ಕೇಸ್ನಾಗ ಅದು ಬರತಿರ್ಕಿಲ್ಲ, ಹಂಗ ಬರತಿರ್ಕಿಲ್ಲ ಅದು, ಹಂಗ ಬರುದಿಲ್ಲ. ಹಂಗೆ ಬೇರೆ ಇದ್ದಾಗಿದ್ರೆ ಬರ್ಬೋದು ಅದು. ಬೇರೆ ಮೈನಸ್ ಎಲ್ಲಿ ಅಲೌಡ್ ಐತ್ಲ ಅಲ್ಲಿ ಬರ್ಬೋದು ಅದು, ಇಲ್ಲಿ ಬರತಿರ್ಕಿಲ್ಲ ಅದು. ಸರಿ ಸರಿ. ಹಾ ಈಗ ರೀ ಇಲ್ಲಿ 9 ಹೆಚ್ಚಿಗೆ ಅಂತ ಕೊಟ್ಟಿದಾರ್ರಿ. ಹೌದು. ಇನ್ನು ಮುಂದೆ ಯಾವಾಗ ರೀ -9 ಹೆಚ್ಚಿಗೆ ಅಂತ ಕೊಡ್ಬೋದ್ರಿ? -9 ಹೆಚ್ಚೈತೆ ಅಂದ್ರೆ ಏನರ್ಥ? 9 ಕಡಿಮೆ ಐತಿ ಅಂತ ಅರ್ಥ. ಆದ್ರೆ ಹಂಗ್ ಕೊಡ್ಬೋದೇನ್ರಿ? ಕೊಡ್ಬೋದು, ಅಫ್ಕೋರ್ಸ್ ಕೊಡ್ಬೋದು. ಉದ್ದವು ಅಗಲಕ್ಕಿಂತ 9 ಸೆಂಟಿಮೀಟರ್ ಕಡಿಮೆ ಆಗಿದೆ ಅಂತ ಕೊಡ್ಬೋದಲ್ಲ, ಯಾರಿಲ್ಲ ಅಂತ. ಹಿಂಗ -9 ಚಿಹ್ನೆ ಹಾಕಿ ಕೊಟ್ರ ಆಗೇನ್ರಿ? ಅದ್ರ ಉದ್ದನೇ ಮೈನಸ್ ಆಗುದಿಲ್ಲ, ಬೇರೆ 9 ಕಡಿಮೆ ಇರೋದು ಬೇರೆ, ಉದ್ದ ಅಗಲದಕ್ಕಿಂತ 9 ಸೆಂಟಿಮೀಟರ್ ಕಡಿಮೆ ಐತೆ ಅನ್ನೋದು ಬೇರೆ. ಆದ್ರೆ ಉದ್ದ ಮೈನಸ್ ಒಳಗ್ ಬರುದಿಲ್ಲ, ಅಗಲ ಮೈನಸ್ ಒಳಗ್ ಉತ್ತರ ಬರುದಿಲ್ಲ ಯಾವತ್ತು. ಆಯತದ ಒಂದು ಉದ್ದ -4 ಸೆಂಟಿಮೀಟರ್ ಐತೆ ಅಂದ್ರೆ ಏನರ್ಥ? ತೆಗ್ಯಾಕ್ ಬರ್ತದಂತ ಆಯತ? ಇಲ್ರಿ. ಯಾರ್ದಾರು ಮನುಷ್ಯ, ನಾನೇನ್ ಹೇಳ್ಬೋದು, ರಾಮನಿಗಿಂತ ರೆಹಾನನ ಎತ್ತರ 4 ಸೆಂಟಿಮೀಟರ್ ಕಡಿಮೆ ಐತೆ ಅಂತ ಹೇಳ್ಬೋದು. ಆದ್ರೆ ರೆಹಾನನ ಎತ್ತರ -4 ಸೆಂಟಿಮೀಟರ್ ಐತೆ ಅಂತ ಹೇಳ್ಬೋದು. ಅಂದ್ರ ಹೈಟ್ ಆದರೆ ಪರಿಮಾಣ ಬೇಕ್ರಿ ಹೋಲ್ಸ. ಈ ತೂಕ ಮೈನಸ್ ಇರುದಿಲ್ಲ, ಎತ್ತರ ಮೈನಸ್ ಇರುದಿಲ್ಲ, ಹೌದಿಲ್ಲ? ಮೈನಸ್ ಇರುದಿಲ್ಲ ಎಂದು. -6 ಲೀಟರ್ ಹಾಲನ್ನ ನಾರ್ಮಲ್ ಕೇಸ್ ಒಳಗೆ ಬರುದಿಲ್ಲ. ಏನೋ ಅದಕ್ಕೊಂದು ಉತ್ತರ, ಯಾರೋ ಒಬ್ರು ಅದಕ್ಕೊಂದು ಬೇರೆ ತರದ ಅರ್ಥ ಕಲ್ಪಿಸಬಹುದು, ಇಲ್ಲ ಅಂತ ನಾ ಹೇಳುದಿಲ್ಲ. ಆದ್ರೆ ನಾರ್ಮಲ್ ಟೈಮ್ ಅಲ್ಲಿ ಬರುದಿಲ್ಲ. ಇಲ್ಲಿ ನಮಗದು ಬ್ಯಾಡ್, ಅದು ಅಷ್ಟೇ. ಪ್ರಾಕ್ಟಿಕಲ್ ಪ್ರಾಬ್ಲಮ್ ಒಂದು ಬಿಡ್ಸಾಕತ್ತೇವೆ ನಾವು. ಈ ಪ್ರಾಕ್ಟಿಕಲ್ ಪ್ರಾಬ್ಲಮ್ನಾಗ ಇದು ಬೇಕಾಗಿಲ್ಲ ನಮ್ಗೆ, ಇದು -26. ಅಫ್ಕೋರ್ಸ್ ಅದನ್ನ ಹಾಕಿದಾಗ ಕರೆಕ್ಟ್ ಉತ್ತರನ ಬರ್ತೈತಿ. ಇಲ್ಲಿ ನೋಡ್ರಿ, ಮ್ಯಾಲ ನೋಡಿದ್ನಲ್ಲ, ಈಗ ಅದ್ ಹಾಕಿದಾಗ ಏನು -26 ಹಾಕಿದಾಗನು ಈ ಇಕ್ವೇಶನ್ ಏನಾಗ್ತೈತಿ? ಸ್ಯಾಟಿಸ್ಫೈ ಆಕೈತಿ. ಇದು ಇಲ್ಲ ಅಂತಲ್ಲ, ತಗೊಳ್ತೈತಿ. ಆದ್ರೆ ಆ ಸಂತೃಪ್ತಿಗೊಂಡ್ರು ಸಹಿತ ನಮಗದು ಉಪಯೋಗ ಇಲ್ಲ. ಇಕ್ವೇಶನ್ ಸಂತೃಪ್ತಗೊಳ್ಳೋದಂದ್ರೆ ಏನು? ಆ ಇಕ್ವೇಶನ್ ದಲ್ಲಿ ಆ ಬೆಲೆ ಹಾಕಿದಾಗ ಏನಾಗ್ಬೇಕು? ಸರಿ ಹೋಗ್ಬೇಕದು, ಬರೋಬ್ಬರ ಆಗ್ಬೇಕದು. ಆಗ ಆಗೋ ಹಾಗೆ ಆಕೈತದು. ಸರಿ ದೂಗೆ ಅದು ಹೋಗ್ತೈತಿ. ಆದ್ರ ಅದು ಬ್ಯಾಡ್ ನಮಗದು. ಯಾವ್ದು ಬೇಕು ನಮಗಿಲ್ಲಿ? 17 ಮತ್ತು 26. 17, 26 ಬರೋಬ್ಬರಿ. ಈಗ ಇದನ್ನ ಈ ಟೆಕ್ನಿಕ್ ಅನ್ನ ಎಲ್ಲಾ ಬರ್ಕೊಡ್ರಿ. ಇದನ್ನ ಮನಿಯೊಳಗೆ ಹೋಗಿ ಇದನ್ನ ಬಹಳಷ್ಟು ಮೆಲಕ್ ಹಾಕ್ಬೇಕು. ಇದನ್ನ ಬಹಳಷ್ಟು ನೀವು ಅದಕ್ಕೆ ನೆಕ್ಸ್ಟ್ ಕ್ಲಾಸ್ ಬರೋ ಮಟ್ಟ ಅಟ್ಲೀಸ್ಟ್ 1.5 ತಾಸು ಇದ್ರ ಮೇಲೆ ವಿಚಾರ ಮಾಡಿ ಬರ್ಬೇಕು, ಏನೇನ್ ಆತಿಲ್ಲ ಅಂತ ಹೇಳಿ. ಸರಿ, ಬರ್ಕೊಂಡೇವ್ರಿ. ಬೇಕಾದ್ರೆ ಬರ್ಕೊಂಡ್ರಿ, ಇನ್ನೊಮ್ಮೆ ಬರ್ಕೊಡ್ರಿ. ಸರಿ ಬರ್ಕೋತೇನೆ. ಒಂದ್ ಹೋಮ್ವರ್ಕ್ ಕೊಡ್ರಿ ಸರ್, ಮಾಡ್ತೀವಿ. ಇದನ್ನ ಮೊದಲು ಬರ್ಕೊಡ್ರಿ. ನೋಡ್ರಿ, ಒಮ್ಮೆ ನಮ್ಗಿಲ್ಲ ಎಷ್ಟು ದೊಡ್ಡ ಲೆಕ್ಕ ಮಾಡಕ್ ಬರಾಕತ್ ನಿಮಗೆ. ಈಗ ಸಾಮಾನ್ಯ ನೋಡ್ರಿ, ನೋಡಾಕಷ್ಟ ಲೆಕ್ಕ ಹೆಂಗಿತ್ತಿದು, ಇಲ್ಲಿವರೆಗೆ ಕೊಟ್ಟ ಹಂಗ ಇತ್ತಿದು. ಬಟ್ ಒಮ್ಮೆ ಏನ್ ಮಾಡ್ಬಿಡ್ತಿದ್ದು, ಇಲ್ಲಿವರೆಗೆ ನೋಡಾಕ ಓದಾಕ ಹಂಗ ಇತ್ತು. ಸರಿ, ನಮ್ ನಡುವ ಆನ್ಸರ್ ಸಿಕ್ಕಿತ್ರಿ. ಹಾ, ಇರ್ಲಿ. ಆದ್ರ ಅದನ್ನ ನಮಗ ಅದ್ ಪೂರ್ತಿಯಾಗಿ ನೋಡ್ಬೇಕಂದ್ರೆ ಏನ್ ಮಾಡಕತ್ತಿ, ಆನ್ಸರ್ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ನಾವ್ ಏನ್ ಮಾಡಕತ್ತೀವಿ ಅದನ್ನ ತಿಳ್ಕೊಳ್ಳೋದು, ಆ ಪ್ರೊಸೆಸ್ ಅನ್ನ ತಿಳ್ಕೊಬೇಕು ನಾವು. ವಿಧಾನವನ್ನ ಏನ್ ಮಾಡ್ಬೇಕು, ಯಾಕೆ ಮಾಡಕತ್ತೀವಿ ಆ ವಿಧಾನವನ್ನ. ಪ್ರತಿ ಸ್ಟೆಪ್ ನಾನು ಕಾರಣ ಹೇಳಿದೆ ನೋಡಿ. ನಡವರ್ಕಲ್ ಸಿಗತ್ರಿ ಸರ್. ಅವ್ರೆಲ್ಲ ನಡಕ್ ಬರ್ದಿದ್ದೈತಲ್ಲ 26, 17 ಅದನ್ನ ನೋಡಿ ಹೇಳಕತ್ತೀರಿ. ಅದ ಹೊಡೆದಿದ್ದು ಹೇಳತ್ತಿರ್ಬೇಕ್ರಿ ಅವ್ರಿ. ಇಲ್ರಿ ಸರಿ, ಇಲ್ಲಿ A into B equal to -447. ಅದ್ರ ಡಿಫ್ರೆನ್ಸ್ 9 ಇರ್ಬೇಕಂದ್ರ ನಮ್ಗ್ ಬೇಕಾದ ಆಯತದ ಉದ್ದ ಅಗಲ ಸಿಕ್ಕಂಗ ಐತ್ರಿ ಅಲ್ಲೇ ರೀ. ಗುಣಿಸ್ರೆ 442 ಇರ್ಬೇಕು. ಡಿಫ್ರೆನ್ಸ್ 9 ರೀ. ಕೂಡ್ಸಿದ್ರೆ 9. ಹೌದ್ರಿ, ಶಿವಮ್ ಹೇಳಕತ್ತಿದ್ವಿ ಕರೆಕ್ಟ್ ಐತ್ರಿ. ಅಂದ್ರೆ ಪದ ಹೊಡೆದಿಲ್ಲಕ್ರಿ, 442 ಹೊಡೆದಿವಲ್ಲ, ಅಲ್ಲೇ ಸಿಕ್ತು ಅಂತ ಹೇಳ. ಅಲ್ಲೇ ಸಿಕ್ತತ್ರಿ, ಅದನ್ನ ಏನ್ರಿ? ದಟ್ ಇಸ್ ಕರೆಕ್ಟ್. ಬಟ್ ಒಮ್ಮೆ ಏನಾಗ್ತತಿ, ಡೈರೆಕ್ಟ್ ಇಲ್ಲಿ ನಾನು x² ಕೋಯಿಫಿಷಿಯಂಟ್ ಇಲ್ಲದ್ದು ಕೊಟ್ಟಿದ್ದೇನೆ. ನಾನು x² ಕೋಯಿಫಿಷಿಯಂಟ್ ಇದ್ದು ಕೊಟ್ಟಾಗ ಒರಿಜಿನಲ್ ಬೇರೆ ಇರ್ತೈತಿ, ಆಮೇಲೆ ಇದು ಮಧ್ಯ ಪದ ಬೇರೆ ಬರ್ತಾವ. ಇಲ್ಲಿ ಏನಾಗೈತಿ, x² ಡೈರೆಕ್ಟ್ 1 ಹೊಡ್ಕೊಂಡ್ರಲ್ರಿ.
ಕುದಿಸ್ಬೇಕಾಗಿತ್ರಿ ಸರ್ 442 ಒಮ್ಮೆ ಹಂಗ್ ಸಿಗಂಗಿಲ್ಲ ಅದ, ಒಮ್ಮೆ ಹಂಗ್ ಸಿಗಂಗಿಲ್ಲ, ಒಮ್ಮೆ ನಡಕ ಸಿಗಂಗಿಲ್ಲ, ಅದು ನಡಕ ಸಿಗಿಲ್ದಂತವನು ಇರ್ತಾವ. ಸಿಂಪಲ್ ಕೊಟ್ಟೆ ನಾನು ಫಸ್ಟಿಗೆ ನಾನು ಸಿಂಪಲ್ ಕೊಟ್ಟೆ ನಿಮಗೆ. ಸರಿ ಮೇಲಿನ ಜರ ತೋರ್ಸಿ. ಅಲ್ಲಿ ಲಾಸ್ಟ್ ಮುಗಿದ ಮೇಲೆ ನೀವು ಯಾವ್ದಕ್ ಬರ್ತೀರಿ, ಇಲ್ಲಿ ಬರ್ತೀರಿ ನೋಡಿ, ಈ ಸ್ಟೆಪ್ಗೆ ಬರ್ತೀರಿ. ಲಾಸ್ಟ್ ಸ್ಟೆಪ್ ಆದ್ಮೇಲೆ ಈ ಸ್ಟೆಪ್ಗೆ ಬರ್ಕೊಡ್ರಿ. x + 26 = 0 ಅಥವಾ x - 17 = 0. ಇವ್ ಎಂತ ಸಮೀಕರಣಗಳದಾವು? ಲೀನಿಯರ್ ಸಮೀಕರಣಗಳದಾವ, ರೇಖಾತ್ಮಕ ಸಮೀಕರಣಗಳದಾವ, ಆರಾಮಾಗಿ ಬಿಡಿಸ್ಬೋದು.